ಹರೇ ಶ್ರೀನಿವಾಸ. ಹರೇ ಶ್ರೀನಿವಾಸ. ಯಾರ ಬಂದ್ರಿಪ್ಪ? ವರುಣವಿ, ಹರೇ ಶ್ರೀನಿವಾಸ. ಕೌಶಿಕ್, ರೇಣುಕಾ, ಸಂಧ್ಯಾ. ஆக்சுவலா சந்தியா நான் மெசேஜ் ஆக்குಂತಿದ್ದೆ. சூப்பரா பண்ணிருக்கப்பா அந்த இது சுவாமிஜி சாதுர்மாசியம். ಥ್ಯಾಂಕ್ಸ್ ರೇಣುಕಾ, ಕೌಶಿಕ್, ಅಂಕಿತಾ, ವರುಣವಿ, ಚಿನ್ಮಯಿ. ஓகே, ಇಲ್ಲಿ ವೈಭವ್ ಕೃಷ್ಣ, ಭಾರ್ಗವ್, பூர்ணஸ்ரீ. So நாம இன்னைக்கு பார்க்கிறது today we are going to see ಗ್ರಂಥ ಪರಿಚಯ. ಗ್ರಂಥ ಪರಿಚಯ ಅಂದ್ರೆ ಏನು? ಪರಿಚಯ ಅಂದ್ರೆ ಏನು? ಎಕ್ಸ್ಪ್ಲನೇಷನ್, ಇಂಟ್ರೊಡಕ್ಷನ್. ಇಂಟ್ರೊಡಕ್ಷನ್. ಲೈಕ್ ಸಿಗ್ನಿಫಿಕೆನ್ಸ್ ಅದೆಲ್ಲ. ಈ ಸೆಷನ್ ಮಾಡಿದ ಮೇಲೆ ಓಕೆ, you will come to know at least some basic idea about those ಗ್ರಂಥas. ನಮ್ಮ ಇದಕ್ಕೆ ಮುಂಚೆ ಏನೇನು ಗ್ರಂಥ ಎಲ್ಲ ನೋಡಿದ್ದೆವು? ಸರ್ವಮೂಲ ಗ್ರಂಥ. ಏನೇನು ಗ್ರಂಥ ಎಲ್ಲ ನೋಡಿದ್ದೆವು? ನೆನಪಿದೆಯಾ? ಯಂತ್ರೋದ್ಧಾರಕ ಹನುಮ ಸ್ತೋತ್ರ ನೆನಪಿದೆ ಎಲ್ಲರಿಗೇನು? ಯಾರು ಮಾಡಿದ್ದು ಯಂತ್ರೋದ್ಧಾರಕ ಹನುಮ ಸ್ತೋತ್ರ? ವ್ಯಾಸರಾಜರು ಮಾಡಿದ್ರು. ಇದು ಯಾರ ಮೇಲೆ ಇರುವಂತ ಸ್ತೋತ್ರ? ಹನುಮಂತ ದೇವರ ಮೇಲೆ. ಎಷ್ಟು ಸ್ತೋತ್ರಗಳಿದೆ? ಅದು ಶ್ಲೋಕಗಳು ನಾನೇ ತೋರಿಸ್ತಾನೆ ನೋಡಿ. ಇದೊಂದು ಟೇಬಲ್ ಪ್ರಿಪೇರ್ ಮಾಡೋಣವ ಈಗ? ಆ ರೀತಿ ಮಾಡಿದ್ದಾನೆ. ಐ ಜಸ್ಟ್ ಪ್ರಿಪೇರ್ಡ್ ಒನ್ ಟೇಬಲ್ ಫಾರ್ ಈಚ್ ಅಂಡ್ ಎವರಿ ಗ್ರಂಥ. ಓಕೆವಾ? ಸೊ ಇದ್ರಲ್ಲಿ ಹೌ ಮೆನಿ ಶ್ಲೋಕಾಸ್ ವಿ ಹ್ಯಾವ್? 8 ಶ್ಲೋಕಾಸ್ including ಫಲಶ್ರುತಿ. ಸೊ ನೀವು ನೋಡಿದ್ರಿಂದ್ರೆ 5th ಶ್ಲೋಕವರೆಗೆ ಸ್ತೋತ್ರ ಇದೆ. 6, 7, 8 3 ಶ್ಲೋಕಗಳಲ್ಲಿ ಫಲಶ್ರುತಿ ಇದೆ. ரைட்டா? 5 ஸ்லோகாஸ் வரைக்கும் ஸ்தோத்திரம் இருக்கு. 6, 7, 8 வந்து ಫಲಶ್ರುತಿಯಾಗಿ ಮಾಡಿದ್ದಾರೆ. ಸರಿ, ಇದು ವ್ಯಾಸರಾಜರು. ಸರಿ, ಆಮೇಲೆ ಹರಿವಾಯ ಸ್ತುತಿ ಜ್ಞಾಪ ಇದೆಯಾ? ಈ ಗ್ರಂಥ ನೋಡಿದೆವು. ಹರಿವಾಯ ಸ್ತುತಿ ಯಾರು ಮಾಡಿದ್ದು? ತ್ರಿವಿಕ್ರಮ ಪಂಡಿತಾಚಾರ್ಯರು. ತ್ರಿವಿಕ್ರಮ ಪಂಡಿತಾಚಾರ್ಯರು ಮಾತ್ರವಾ ಇಲ್ಲ ಇದ್ರಲ್ಲಿ ಏನ್ ಸೇರಿಕೊಂಡಿದೆ? ನಖಸ್ತುತಿ ಇದೆ, ಅದು ಮಾಡಿದ್ಯಾರು? ಮಧ್ವಾಚಾರ್ಯರು. ಸೊ ಎಷ್ಟು ಶ್ಲೋಕ ಇದೆ? ನಖಸ್ತುತಿ 2 ಶ್ಲೋಕ, ತ್ರಿವಿಕ್ರಮ ಪಂಡಿತಾಚಾರ್ಯ 41, ನಖಸ್ತುತಿ. ಸೊ 43 ಇಲ್ಲ, 2 + 41 ತಾನೆ. ಬಟ್ ವಿ ಹ್ಯಾವ್ ಟು ರಿಪೀಟ್ ಒನ್ಸ್ ಅಗೈನ್ ಆಸ್ ಏನದು? ಸಂಪುಟೀಕರಣ. ರಿಕಲೆಕ್ಟ್ ಮಾಡಕ್ಕಾಗತ್ತೆಯಾ? ಸರಿ, ದಿಸ್ ಶ್ಲೋಕ ಇಸ್ ಆಲ್ ಅಬೌಟ್ ನಖಸ್ತುತಿ. ಇಸ್ ಅಬೌಟ್ ನರಸಿಂಹದೇವರು, ಊರುಗಳು, ನಗತಪತಿ ವರ್ಣನೆ. ವಾಯುಸ್ತುತಿ ವಾಯುದೇವರು. ತ್ರಿವಿಕ್ರಮ ಪಂಡಿತಾಚಾರ್ಯ how did he write this ಗ್ರಂಥ? He has written this ಗ್ರಂಥ in ಸ್ಲೈಡ ಭಾಷಾ. ಸ್ಲೈಡ್ ಅಂದ್ರೆ ಏನು? ಏಕಕಾಲದಲ್ಲಿ one ಶಬ್ದ, one word will give 2 meanings. ಓಕೆವಾ? ಒಂದು ರೀತಿಯಲ್ಲಿ ಇಟ್ ಗಿವ್ಸ್ ದ ಮೀನಿಂಗ್ ಫಾರ್ ಶ್ರೀಹರಿ, ಇನ್ನೊಂದು ಇದರಲ್ಲಿ ಮೀನಿಂಗ್ ಫಾರ್ ವಾಯುದೇವರು. ಸೊ ಪ್ರತ್ಯೇಕವಾಗಿ ವಾಯುದೇವರು ದೇವರ ಮೇಲೆ ಶ್ಲೋಕ ಮಾಡಬೇಕು ಅಂತ ಹೇಳಿ ನಖಸ್ತುತಿಯನ್ನ ರಚನೆ ಮಾಡಿದರು. ಸರಿಯಾ? ಗುರುಗಳೇ, ಅದೇ ಏ ಲ್ಯಾಂಗ್ವೇಜ್ ಅಂತ ಹೇಳಿದ್ರಿ ನಖಸ್ತುತಿ? ಏನ್ಮ ಕೇಳಿಸಲಮ್ಮ? ನಖಸ್ತುತಿ ಏ ಲ್ಯಾಂಗ್ವೇಜ್ ಹೇಳಿದ್ರಿ? ಎಲ್ಲನೇ ಸಂಸ್ಕೃತ.
ಇಲ್ಲ, ತ್ರಿವಿಕ್ರಮ ಮಧ್ವಾಚಾರ್ಯ ಲ್ಯಾಂಗ್ವೇಜ್ ಅಲ್ಲಿ ಬರೋದು. ಸಂಸ್ಕೃತ. ಓಕೆ. ಸರಿಯಾ? നമ്മള ವೇದ ಉಪನಿಷತ್லாம் ನೋಡಿದ್ದೇವೆ. ಐ ಡೋಂಟ್ ನೋ ಹೌ ಮೆನಿ ಆಫ್ ಯು ಆರ್ ಏಬಲ್ ಟು ರೀಕಲೆಕ್ಟ್. ಜ್ಞಾಪ ಇದೆಯಾ ಇದೆಲ್ಲ? ವಾಟ್ ಆರ್ ದ 4 ವೇದಾಸ್? ಋಗ್ವೇದ, ಯಜುರ್ವೇದ, ಸಾಮವೇದ, ವೇದ ಅಥರ್ವಣ ವೇದ. ವೇದಗಳಿಲ್ಲಾಂಗ ಬೇರೆ ಏನ್ ಮಾಡಿದ್ರು? ವೇದಗಳೋட 4 ಪಾರ್ಟ್ಸ್: ಸಂಹಿತ, ಬ್ರಹ್ಮ, ಆರಣ್ಯಕ, ಉಪನಿಷತ್. ಉಪನಿಷತ್ತೆಲ್ಲ ನಾವು ನೋಡಿದ್ದೇವೆ. ಜ್ಞಾಪ ಇದೆಯಾ? ಹೌದು ಗುರು. ಆಮೇಲೆ ಬಂದು ಏನದು? ಪುರಾಣಗಳು. 18 ಪುರಾಣ, ಸಣ್ಣ ಉಪಪುರಾಣ. ಜ್ಞಾಪ ಇದೆಯಾ ಅದೆಲ್ಲ? ಅಗ್ನಿ ಪುರಾಣ, ಭಾಗವತ ಪುರಾಣ, ಭವಿಷ್ಯವತ ಪುರಾಣ, ಬ್ರಹ್ಮಾಂಡ ಪುರಾಣ, ಬ್ರಹ್ಮ ವೈವರ್ತ ಪುರಾಣ, ಗರುಡ, ಕೂರ್ಮ, ಲಿಂಗ, ಮಾರ್ಕಂಡೇಯ, ಮತ್ಸ್ಯ, ನಾರದ, ಪದ್ಮ, ಪುರಾಣ, ಶಿವಪುರಾಣ, ಸ್ಕಂದ ಪುರಾಣ, ವಾಮನ ಪುರಾಣ, ವಾಯು, ವಿಷ್ಣು. ಪುರಾಣ, ವಿಷ್ಣು ಪುರಾಣ. ಸರಿಯಾ? 18 ಉಪಪುರಾಣಗಳು. ಇದೆಲ್ಲ ನೋಡಿದ್ದೇವೆ ನಾವು. ಅದಕ್ಕ ಮೇಲೆ ಇತಿಹಾಸ, ಇಂಡಿಯನ್ ರಾಮಾಯಣ, ಮಹಾಭಾರತ, ಮಹಾಭಾರತ ಪಂಚರಾತ್ರ. ರಾಮಾಯಣ, ಮಹಾಭಾರತ, ಪಂಚರಾತ್ರ. ಆಮೇಲೆ ಪ್ರಸ್ಥಾನ ಗ್ರಂಥಗಳು ಏನದು? ಭಗವದ್ಗೀತಾ ಅಂಡ್ ಬ್ರಹ್ಮಸೂತ್ರ. ಭಗವದ್ಗೀತಾ, ಬ್ರಹ್ಮಸೂತ್ರ. ಬ್ರಹ್ಮಸೂತ್ರ. ಸರಿ. ಆಮೇಲೆ ಏನ್ ಮಾಡಿದೆವು? ಗ್ರಂಥಗಳು ಇದರೊಳಗೆ ನೋಡಿದ್ದೆವು. ಯಂತ್ರೋದ್ಧಾರ ಗಣಮ ಸ್ತೋತ್ರ, ಆಮೇಲೆ ವಾಯುಸ್ತುತಿ, ನಖಸ್ತುತಿ, ಆಮೇಲೆ ವಾಯುಸ್ತುತಿ, ಹರಿವಾಯುಸ್ತುತಿ, ವಾಯುಸ್ತುತಿ. ಆಮೇಲೆ ಬೇಸಿಕ್ ಮೂಲ ಗ್ರಂಥಗಳು ಏನೇನು? ವೇದ, ಉಪನಿಷತ್, ಇತಿಹಾಸ, ಪುರಾಣ. ಆಮೇಲೆ ಪ್ರಸ್ಥಾನ, ಬ್ರಹ್ಮಸೂತ್ರ ಅಂಡ್ ಭಗವದ್ಗೀತಾ. ಸರಿಯಾ? ಸೊ ಸರ್ವ ಮೂಲ ಗ್ರಂಥ ಸೇರದು ಗಿವನ್ ಬೈ ಮಧ್ವಾಚಾರ್ಯ. ಮಧ್ವಾಚಾರ್ಯ. ಎಷ್ಟು ಗ್ರಂಥಗಳು? 37. 37. ಸರಿಯಾ? ಇದ್ರಲ್ಲಿ ಜ್ಞಾಪಕದಲ್ಲ? ಗೀತಾ ಪ್ರಸ್ಥಾನ ಏನು? ಗೀತಾ ಭಾಷ್ಯ, ಗೀತಾ ತಾತ್ಪರ್ಯ ನಿರ್ಣಯ. ಬ್ರಹ್ಮಸೂತ್ರ, ಬ್ರಹ್ಮಸೂತ್ರಕ್ಕೆ 4 ಗ್ರಂಥಗಳು: ಬ್ರಹ್ಮಸೂತ್ರ ಭಾಷ್ಯ, ಅಣುಭಾಷ್ಯ, ಅಣುವ್ಯಾಖ್ಯಾನ, ನ್ಯಾಯ ವಿವರಣ. ಆಮೇಲೆ ಶ್ರುತಿ ವೇದಕ್ಕೆ ಋಗ್ಭಾಷ್ಯ. ಆಮೇಲೆ ಇತಿಹಾಸಕ್ಕೆ ಮಹಾಭಾರತ, ತಾತ್ಪರ್ಯ, ಯಮಭಾರತ. ಆಮೇಲೆ ಪುರಾಣ ಪ್ರಸ್ಥಾನ, ಪುರಾಣದಲ್ಲಿ ಏನು? ಭಾಗವತ, ತಾತ್ಪರ್ಯ ನಿರ್ಣಯ. ಸ್ತೋತ್ರ ಗ್ರಂಥಗಳು ನಖಸ್ತುತಿ, ದ್ವಾದಶ ಸ್ತೋತ್ರ, ದ್ವಾದಶ ಸ್ತೋತ್ರ. ಆಮೇಲೆ ಆಚಾರ ಗ್ರಂಥಗಳು ತತ್ವಸಾರ ಸಂಗ್ರಹ, ಸದಾಚಾರ ಸಂಗ್ರಹ, ಸದಾಚಾರ ಸ್ಮೃತಿ, ಕೃಷ್ಣಾಮೃತ ಮಹಾರ್ಣವ, ಯತಿಪ್ರಣವ ಕಲ್ಪ, ಜಯಂತಿ ನಿರ್ಣಯ. ಸೊ ನೆಕ್ಸ್ಟ್ ವೀಕ್ ಕ್ವಿಸ್ ಇದೆ. ಓಕೆವಾ? ಆಲ್ ಹ್ಯಾಸ್ ಜಸ್ಟ್ ಟು ರಿವೈಸ್ ಎಂಟೈರ್ ದಿಸ್ ಪರಿಚಯ ಪೂರ. ಉಪನಿಷತ್ ಎಷ್ಟು ಗ್ರಂಥಗಳು? ಭಾಷ್ಯ ಆಯ್ತ್ರೇಯ ಉಪನಿಷತ್, ದಶೋಪನಿಷತ್ ಭಾಷ್ಯ ಗ್ರಂಥವನ್ನು ಕೊಟ್ಟಿದ್ದಾರೆ. ಎಷ್ಟು ಉಪನಿಷತ್? ದಶ ಉಪನಿಷತ್. ಐತರೇಯ, ತೈತಿರೀಯ, ಬೃಹದಾರಣ್ಯಕ, ಈಶಾವಾಸ್ಯ, ಕಾಟಕ, ಚಾಂದೋಕ್ಯ, ಅಥರ್ವಣ, ಮಾಂಡೂಕ, ತಲವಕಾರ, ಷಟ್ಪ್ರಶ್ನ. ಆಮೇಲೆ ಪ್ರಕರಣ ಗ್ರಂಥಗಳು ಎಷ್ಟು ಗ್ರಂಥಗಳು? ತತ್ವ ಸಂಖ್ಯಾನ, ತತ್ವ ವಿವೇಕ, ತತ್ವೋದ್ಯೋತ, ಉಪಾಧಿ ಖಂಡನ, ಮಾಯಾವಾದ ಖಂಡನ, ಪ್ರಪಂಚ ಮಿಥ್ಯಾತ್ ಅನುಮಾನ ಖಂಡನ, ಕಥಾಲಕ್ಷಣ, ಪ್ರಮಾಣ ಲಕ್ಷಣ, ಕರ್ಮ ನಿರ್ಣಯ, ವಿಷ್ಣು ತತ್ವ ನಿರ್ಣಯ. ಇನ್ನೊಂದು ನಾವು ನೋಡಿದೆವು. ಈ ಗ್ರಂಥ ಪರಿಚಯ ಏನು? ಗ್ರಂಥ ಮಾಲಿಕಾ ಸ್ತೋತ್ರ ಯಾರು ಮಾಡಿದ್ರು? ವ್ಯಾಸರಾಜರು. ವಾಟ್ ಇಸ್ ಆಲ್ ಅಬೌಟ್? ಅವ್ರು ಮಧ್ವಾಚಾರ್ಯರ್ ಬರೆದ ಗ್ರಂಥನ ಹಂಗೆ ಸ್ತೋತ್ರ ಮಧ್ವಾಚಾರ್ಯ ಗ್ರಂಥಗಳ ಹೆಸರು ಲಿಸ್ಟ್, ಜಸ್ಟ್ ನೇಮ್ಸ್, ಜಸ್ಟ್ ನೇಮ್ ಆಫ್ ಆಲ್ ದ ಮಧ್ವಾಚಾರ್ಯ ಗ್ರಂಥ. ಇದು ಇದು ಏನ್ ಬರ್ತಾರೆ ಇದ್ರಲ್ಲಿ? ಫುಲ್ ಏನಿದೆ? ನೇಮ್ಸ್ ಜಸ್ಟ್ ಏನದು? ಹೆಸರು ಮಾತ್ರ ಇದೆ. ಗ್ರಂಥ ಎಲ್ಲ ಹೆಸರು, ಸರ್ವಮೂಲ ಗ್ರಂಥ ಮಾತ್ರ ಇದೆ. ಇದು ಹೇಳಿದರೆ ಏನ್ ಫಲಶ್ರುತಿ? ಫಲಶ್ರುತಿ ಎಲ್ಲಿ ಕೊಟ್ಟಿದ್ದಾರೆ? ಎಷ್ಟು ಶ್ಲೋಕಗಳು ಮಾಡಿದ್ದಾರೆ? ಟೋಟಲಿ 15. ಎಷ್ಟು? 15 ಶ್ಲೋಕಾಸ್. ದ ಲಾಸ್ಟ್ ಶ್ಲೋಕ ಎಕ್ಸ್ಪ್ಲೈನ್ಸ್ ಏನದು?
ಫಲಶ್ರುತಿ ಏತೇಷಾಂ ಪಾಠಮಾತ್ರೇನ ಮದ್ವೇಷ ಪ್ರಿಯತೆ ಹರಿಹಿ. ಇದನ್ನ ಪಾಠ ಮಾಡೋದು ಮಾತ್ರದಿಂದ ಏನಾಗುತ್ತೆ? இது பாராயணம் பண்றதுனாலயே வெறும் மத்வாச்சாரியாருடைய கிரந்தங்களோட பெயரை சொல்றதுனால என்ன ஆகுறது? பாட்ட மாத்திரேன மத்வேஷ பிரியதே ஹரிஹி, ஸ்ரீஹரி மத்வேஷ ಪ್ರೀತನಾಗುತ್ತಾನೆ. ಓಕೆವಾ? ಇದು ಗ್ರಂಥಮಾಲಿಕಾ ಸ್ತೋತ್ರ. ಇದುವರೆಗೆ ಕ್ಲಿಯರಾ? ಜಸ್ಟ್ ರಿವೈಸ್ ಮಾಡಿಲ್ರಿಪ್ಪ ಎಲ್ಲನೇ. ಜಸ್ಟ್ ಡೂ ದ ಕ್ವಿಕ್ ರಿವಿಷನ್. ಓಕೆ, ನೆಕ್ಸ್ಟ್ ಕ್ಲಾಸ್ ಕ್ಯಾನ್ ಬಿ ವಿ ಕ್ಯಾನ್ ಹ್ಯಾವ್ ಕ್ವಿಸ್ ತರ. ಇದ್ರದ್ದು ಡೌಟ್ ಇದೆಯಾ ಇದುವರೆಗೆ? ಗುರುಗಳೇ, ಇದರ PDF ಬಂದು ನೀವು ಇಲ್ಲಿ ಅಪ್ಲೋಡ್ ಮಾಡ್ತೀರಾ? ಇದಮ್ಮ ಗುರುಗಳೇ, ಆ ಡ್ರೈವ್ ಲಿಂಕ್ ಅನ್ನು ಕಳಿಸ್ಬಿಡ್ತೀರಾ? ಈ PPT ಅನ್ನು ಹಾಕಿ. ಸಾರಿ ಏನಪ್ಪ, ಸಾರಿ ಇದೋಡ ಈ PPT ಕಳಿಸ್ತಾನಲ್ಲ, ಇದು PDF ಫಾರ್ಮೇಟ್ ಇದೆ. ಈತು ಮಾಡೋದನ್ನ ಸೇರಿಸಿ ಕಳ್ಸಿಡುವೆ. ಓಕೆವಾ? ಅಂಡ್ ಆಲ್ ಕ್ಲಾಸ್ ಆ ಡ್ರೈವ್ ಲಿಂಕ್ ಹಾ, ಓಕೆ ಅಮ್ಮ. ಅದು ಅನ್ಸ್ತು. ಎಲ್ಲ ಈ ಮೆಟೀರಿಯಲ್ ಇನ್ ಜನರಲ್ ಕೇಳ್ತಾರ? ಜನರಲ್ ಅಂಡ್ ಈ ಮೆಟೀರಿಯಲ್ ಬೋತ್. ಸರಿ, ಓಕೆ. ಲಾಸ್ಟ್ ವೀಕ್ ಇದೆಲ್ಲ ಕಲಿಸಿದ್ದಲ್ಲ ನಮ್ಮ ಏನದು ಲಾಸ್ಟ್ ಏನ್ ಮಾಡೋದು? ರಿಚುವಲ್ಸ್, ವ್ರತ ಪೂಜಾ, ಹೌದು, ಅದು ನೋಡಿ. ಕರೆಕ್ಟಾ? ಸರಿ. ಸೊ ಇದೆಲ್ಲ ಜಸ್ಟ್ ಐಡಿಯಾ ತಾನೆ. ವಿ ಆರ್ ನಾಟ್ ಡೂಯಿಂಗ್ ಡೀಪ್ ಡೈವ್, ಕರೆಕ್ಟಾ? ಜಸ್ಟ್ ಏನ್ ಮಾಡ್ತೇವೆ, ಒಂದು ಐಡಿಯಾ ತರ ಕೊಡ್ತೇವೆ ಈಗ. ಸರಿ, ಓಕೆ. ಲೆಟ್ ಅಸ್ ಗೆಟ್ ಇನ್ ಟು ದ ಟುಡೇಸ್ ಟಾಪಿಕ್. ಸೊ ಇದನ್ನು ಏನಂದ್ರೆ, ವಿ ಆರ್ ನಾಟ್ ಗೋಯಿಂಗ್ ಟು ವೆರಿ ಡೀಟೈಲ್ಡ್ ಕಾನ್ವರ್ಸೇಷನ್ ಆರ್ ಎಕ್ಸ್ಪ್ಲನೇಷನ್ ಆಫ್ ದ ಗ್ರಂಥಾಸ್. ಓಕೆವಾ? ವೆರಿ ಹೈ ಲೆವೆಲ್. ಇದ್ರಲ್ಲಿ ಐ ಆಮ್ ಟ್ರೈಂಗ್ ಟು ಕವರ್ 4 ಗ್ರಂಥಾಸ್. ಅಬೌಟ್ ಬ್ಯಾಕ್ ಗ್ರೌಂಡ್ ಮಟ್ಟತನ ಕೊಡೋತಾನೆ ಇದರಲ್ಲಿ. ಈ ಬ್ಯಾಕ್ ಗ್ರೌಂಡ್ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ಆಲ್ ಅಬೌಟ್. ದೆನ್ ವಿ ವಿಲ್ ಹ್ಯಾವ್ ಸೆಪರೇಟ್ ಸೆಷನ್ ಫಾರ್ ಈಚ್ ಅಂಡ್ ಎವರಿ ಗ್ರಂಥ ಅಪ್ಕಮಿಂಗ್ ಸೆಷನ್ಸ್. ಬಂದು ಫಸ್ಟ್ ನೋಡ್ತಾ ಇರೋದು ಮಧ್ವನಾಮ. ಏನದು? ಮಧ್ವನಾಮ. ಮಧ್ವನಾಮ ಯಾರಿ ಐಡಿಯಾ ಇದೆಯಾ? ಶ್ರೀಪಾದರಾಜರು ಬರೆದಿತ್ತು. ಶ್ರೀಪಾದರಾಜ. ಫಲಸ್ತುತಿ ಜಗನ್ನಾಥದಾಸರು ಬರೆದಿತ್ತು. ಫಲಸ್ತುತಿ. ಮಧ್ವನಾಮ ಯಾರ ಬಗ್ಗೆ ಇದೆ? ಯಾರ ಪತಿ? ಆಲ್ ಅಬೌಟ್ ವಾಯುದೇವರು. ವಾಯುದೇವರು. ವಾಯುದೇವರಾ? ವಾಯುದೇವರು ಅಂದ್ರೆ ಹೆಂಗ? ಅವತಾರ. ಇಲ್ಲಿ ಕಾಣಿಸ್ತೀಯಾ? ಆಥರ್ Okay. ಅಬೌಟ್ So who is the author of the ಮಧ್ವನಾಮ? ಶ್ರೀಪಾದರಾಜರು. ಶ್ರೀಪಾದರಾಜರು. It is also called ಕನ್ನಡ ಹರಿವಾಯು ಸ್ತುತಿ. ಪಲ್ಲವಿ 20 + 29 ಪದ್ಯ plus ಫಲಸ್ತುತಿ. ಫಲಸ್ತುತಿ written by ಜಗನ್ನಾಥದಾಸರು. ಫಲಸ್ತುತಿ ಧ್ಯಾನ ಫಲಪಾತ್ರ ಜೊತೆ. ಸರಿ, ಯಾರು ಮಧ್ವನಾಮ ಬರದ್ದು? ಯಾರು? ಶ್ರೀಪಾದರಾಜರು. ಶ್ರೀಪಾದರಾಜರು. ಮಧ್ವನಾಮ ಬರದ್ದು ಯಾರು? ಶ್ರೀಪಾದರಾಜರು. ಬೃಂದಾವನ ಕಾಣಿಸ್ತೀಯ ಅಲ್ಲಿ? ಶ್ರೀಪಾದರಾಜರು. ಮಧ್ವನಾಮ ಬರದ್ದು ಯಾರು? ಶ್ರೀಪಾದರಾಜರು. ಇದು ಏನ್ ಲ್ಯಾಂಗ್ವೇಜ್ ಅಲ್ಲಿ ಇದೆ? ಕನ್ನಡ. ಕನ್ನಡದಲ್ಲಿ ಇದೆ. ಸರಿ. ಶ್ರೀಪಾದರಾಜರು ಅವರ ಮುದ್ರೆ ಏನು? ಮುದ್ರೆ ಅಂದ್ರೆ ಅಂಕಿತ. ರಂಗವಿಠಲ. ರಂಗವಿಠಲ. ಸೊ ಅದು ಐ ವಿಲ್ ಇನ್ಕ್ಲೂಡ್, ಅದನ್ನ ಆಡ್ ಮಾಡ್ಬಿಡ್ತಾರೆ. ಅವ್ರ ಹಾಡುಗಳು ಎಂತ ಪೂರ್ತಿ ಆಗೋದು? ರಂಗವಿಠಲ. ರಂಗವಿಠಲ. ಸರಿ. ಈಗ ಈ ವಾಯುಸ್ತುತಿ ಯಾರ ಬಗ್ಗೆ ಇದೆ? ಸಾಲ್ ಅಬೌಟ್ ಮುಖ್ಯ ಪ್ರಾಣ ದೇವರ ಮಹಿಮೆ. ಸೊ ಅದ್ರಲ್ಲಿ ಮುಖ್ಯ ಪ್ರಾಣ ದೇವರು ಅಂದ್ರೆ ಅವ್ರ ಮೂಲ ರೂಪ ಏನು? ವಾಯುದೇವರು. ಅವತಾರ ರೂಪಗಳೇನೇನು? ಹನುಮ, ಭೀಮ, ಮಧ್ವ. ಸರಿ. ಹನುಮನಾಗಿ ಅವತಾರ ಮಾಡಿದ್ರು ಯುಗ. 4 ಯುಗಗಳೇನೇನು? ಕೃತಯುಗ, ಸತ್ಯಯುಗ, ತ್ರೇತಾಯುಗ, ತ್ರೇತಾಯುಗ, ದ್ವಾಪರ ಯುಗ, ಕಲಿಯುಗ. ಎಲ್ಲ ರಿಪೀಟ್ ಮಾಡ್ರಿ. 4 ಯುಗ ಹೆಸರು ಹೇಳ್ರಿ. ಕೃತಯುಗ, ತ್ರೇತಾಯುಗ, ದ್ವಾಪರ ಯುಗ, ಕಲಿಯುಗ. ಇನ್ನೊಂದ್ಸರಿ ರಿಪೀಟ್ ಮಾಡ್ರಿ. ಕೃತಯುಗ, ತ್ರೇತಾಯುಗ, ದ್ವಾಪರ ಯುಗ, ಕಲಿಯುಗ.
ಕೃತಯುಗದಲ್ಲಿ ದೇವರು ಯಾರ ಅವತಾರ ಮಾಡಿದ್ರು? ಮಹಾವಿಷ್ಣು ಅವತಾರ. ಸತ್ಯಯುಗಲ ಅವತಾರ. ನರಸಿಂಹ. ನರಸಿಂಹ ದೇವರು, ವರಾಹ ದೇವರು ವಾಮನ ಯಾವಾಗ ಅವತಾರ ಮಾಡಿದ್ದು? ವಾಮನ ಕೃತಯುಗದಲ್ಲಿ. ಸರಿಯಾ? ಕೃತಯುಗದಲ್ಲಿ ಸರಿ. ತ್ರೇತಾಯುಗದಲ್ಲಿ ಯಾರು ಅವತಾರ ಮಾಡಿದ್ರು? ರಾಮ್ ದೇವರು. ರಾಮ, ಪರಶುರಾಮ. ಸರಿಯಾ? ಸರಿ ಸರಿ. ತ್ರೇತಾಯುಗದಲ್ಲಿ ವಾಯುದೇವರ ಅವತಾರ ಏನು? ಹನುಮಂತ. ಹನುಮ. ಸರಿಯಾ? ಸೊ ಇದ್ರ ಏನ್ ಹೇಳ್ತಾರ ಈ ಮಧ್ವನಾಮದಲ್ಲಿ? 1 to 4 ಫಸ್ಟ್ 4 ಶ್ಲೋಕ ಯಾರ ಪದ? ಮೂಲ ರೂಪ. ಮೂಲ ರೂಪ ಅಂದ್ರೆ ಏನು? ವಾಯುದೇವರ ಬಗ್ಗೆ ಇದೆ. ಫಸ್ಟ್ ಶ್ಲೋಕ ಯಾರ ಬಗ್ಗೆ ಇದೆ? ವಾಯುದೇವರ ಹೆಂಗಿರಾರು ಮೂಲ ರೂಪಲ್ಲಿ? ಯಾರು ನೋಡಿದ್ರಿ? ವಾಯುದೇವ ಅಂದ್ರೆ ನಮ್ಗೆ ಏನ್ ಕಾಣಿಸ್ತಾ? ನಾವ್ ಈಗ ನೆನೆಸ್ತೇವೆ, ಆಂಜನೇಯರ ನೆನೆಸಿಂತೇವು. ವಾಯುದೇವರ ಹೆಂಗಿರ್ತಾರೆ ಮೂಲ ರೂಪದಲ್ಲಿ? ಯಾಪದಿಯಾ? ನಾ ಫಸ್ಟ್ ಕ್ಲಾಸ್ ಇತ್ತೆ ಇದೆ ಇದು ಕಾಣಿಸ್ತೀಯಾ? ಕಚ್ಚಪರೂಪ. ವಾಯುದೇವರು ಕಾಣಿಸ್ತೀಯಾ? ಇವ್ರದ ಒರಿಜಿನಲ್ ಇವ್ರ ಒರಿಜಿನಲ್ ವಾಯುದೇವರು ರೂಪ ಹೆಂಗಿದ್ದಾರೆ? 4 ಕೈ. ಸುಂದರವಾದರ್ಯಾ? ಅದನ್ನ 32 ಲಕ್ಷಣಗಳಿದೆ. ಎಷ್ಟು ಲಕ್ಷಣ ಇದೆ? 32 ಲಕ್ಷಣೋ ಭೇದಾನ. ರಾಯರು ಹೇಳ್ತಾರೆ. ಎಷ್ಟು ಲಕ್ಷಣ ಇದೆ ಅವರದಲ್ಲಿ? 32 ಲಕ್ಷಣಗಳಿದೆ. ಹಿಂಗಿರೋರು ಇರ್ತಾನ ಮೂಲ ರೂಪ. ಏನದು ಮೂಲ ರೂಪ? ವಾಯುದೇವರ ಹೆಂಗಿರ್ತಾರೆ? ಹಿಂಗೆ ಇರ್ತಾರೆ. ಸೊ ಈ ಈ ಗ್ರಂಥದಲ್ಲಿ ಫಸ್ಟ್ 3 ಶ್ಲೋಕ ಯಾರ ಪತಿ ಹೇಳುತ್ತೆ? ಮೂಲ ಮೂಲ ರೂಪ ಅದನ್ನ ಹೇಳುತ್ತೆ. 1 to 3 ಶ್ಲೋಕ. ಸರಿ. ಪಲ್ಲವಿ ಹೆಂಗಿದೆ ಇದೋಡ? ಪಲ್ಲವಿ ಏನದು? ಜಯ ಜಯ ಜಗತ್ರಾಣ ಜಗದೊಳಗೆ ಸುತ್ರಾಣ ಅಖಿಲ ಗುಣ ಸದ್ಧಾಮ ಶ್ರೀ ಮಧ್ವನಾಮ. ಸರಿಯಾ? ಸೊ ಈ ಮೀನಿಂಗ್ ನಾವು ನೋಡೋತೇವೆ. ನೆಕ್ಸ್ಟ್ ಒಂದು ಪದ್ಯದಲ್ಲಿ ಏನು ವಿಷಯ ಇದೆ ಎಂಬ ವಿಷಯ ಕೂಡ ನಾವು ನೋಡೋತೇವೆ. ನಮ್ಮ ಸಿಲೆಬಸ್ ಅಲ್ಲಿ ಇದೆ. ಸರಿಯಾ? ಜಸ್ಟ್ ಟು ಗಿವ್ ಅನ್ ಐಡಿಯಾ, ನಾವು ಈ ಕ್ಲಾಸ್ ತೆಗಿತೇವೆ ಈಗ. ವಿಲ್ ಗೋ ಇನ್ ಡೀಟೇಲ್ ಅಬೌಟ್ ಈಚ್ ಅಂಡ್ ಎವರಿ ಪದ್ಯ. ಅದ್ರಲ್ಲಿ ಏನು ವಿಷಯ ಇದೆ ಎಂಬುದು ನೋಡೋತೇವೆ. ಸರಿಯಾ? ಪಲ್ಲವಿ ಎಂಬುದೇನು? ಒಂದು ಹಾಡಿಗೆ ಬಿಗಿನಿಂಗ್ ಆಫ್ ದ ಸಾಂಗ್ ಏನು? ಪಲ್ಲವಿ. ಅದಕ್ಕಮೇಲೆ ಬರೋದು ಅನುಪಲ್ಲವಿ. ಅದಕ್ಕಮೇಲೆ ಬರೋದೇನು? ಶರಣ. ಸರಿಯಾ? ಪಲ್ಲವಿ, ಅನುಪಲ್ಲವಿ, ಶರಣ. ಸೊ ಇದರಲ್ಲಿ ಪಲ್ಲವಿ ಏನು? ಜಯ ಜಯ ಜಗತ್ರಾಣ ಅಂತ ಆರಂಭಿಸುತ್ತೆ. ಸರಿ. ಎಷ್ಟು ಪದ್ಯಗಳು ಮೂಲ ರೂಪ ಹೇಳುತ್ತೆ? ಫಸ್ಟ್ 4 ಪದ್ಯಗಳು ಮೂಲ ರೂಪವನ್ನೇ ಹೇಳುತ್ತೆ. ಸರಿಯಾ? ವಾಯುದೇವರು ಮಹಿಮೆ ಮೂಲ ರೂಪದಲ್ಲಿ ಹೆಂಗಿದ್ದಾರೆ ಅಂತ ನೋಡಿದೆವು. ಮೂಲ ರೂಪದಲ್ಲಿ ಅವರು ಏನ್ ಮಾಡ್ತಾ ಇದ್ದಾರೆ ತಿಳಿಯದ? ಸೊ ಅದೆಲ್ಲ ನೆಕ್ಸ್ಟ್ ಇದರಲ್ಲಿ ನೋಡೋದು. ಈ ಬ್ರಹ್ಮಾಂಡದೇನು? ಇಡೀ ವರ್ಲ್ಡ್, ಈ ಲೋಕ ಮಟ್ಟಿಲ್ಲ, ಎಲ್ಲಾ ಲೋಕ ಸೇರಿದ್ದು. ಅದನ್ನ ಯಾರು ತಾಕಿದ್ದಾರೆ? ಶೇಷದೇವರು. ಶೇಷದೇವರು ಎಷ್ಟು ತಲೆ ಇದೆ? 1000. ಸೊ 1000 ತಲೆಯಲ್ಲಿ ಒಂದು ತಲೆಯಲ್ಲಿ ತೂಕಿಂದಾರಂತ. ಎಷ್ಟು ಭಾರವರದವರಿಗೆ? ಶೇಷದೇವರಿಗೆ ತೂಕಿಂಡ್ರು ಕುಂದ್ರೆ. ಆದ್ರೆ ಹೆಂಗದ ಅವರಿಗೆ? ಸಾಸಿವ ಕಾಳ ಹಂಗದಂತ. ಏನು? ಕಡುಗು. ಅವ್ರಿಗೆ ಹೆಂಗದ? ಕಡುಗು ಸಾಸಿವ ಕಾಳ ಹಂಗದಂತ ಬ್ರಹ್ಮಾಂಡ. ಮತ್ತೆ ಶೇಷದೇವರು ಎಷ್ಟು ಬಲವಿರಬೇಕು. ಆ ಶೇಷದೇವರನ್ನ ತೂಕಿಂಡ್ರ ಅವ್ರು ಯಾರು? ದೇವರು ವಾಯುದೇವರು ಕೂರ್ಮ ರೂಪಲಿ. ಆ ವಾಯುದೇವರನ್ನ ಯಾರು ತಾಂಗಿದ್ದಾರೆ ಕೆಳಗ? ದೇವರು ಕೂರ್ಮ ರೂಪಲಿ ತಾಂಗಿದ್ದಾರೆ. ಆಗ ವಾಯುದೇವರು ಎಷ್ಟು ಶಕ್ತಿ ಇದೆ ಅದು ತಾನ. ಆವಗಚ್ಚಪ ರೂಪದಿಂದಲಿ ಅಂಡೋದಕವ ಓವಿಧರಿಸಿದ ಶೇಷಮೂರ್ತಿಯನು ಆವವನ ಬಳಿ ಬಿಡಿದು ಹರಿಯಸ್ವರರೈದುವರು ಆ ವಾಯು ನಮ್ಮ ಕುಳಗುರು ರಾಯನು ಅಂತ ಶ್ರೀಪಾದರಾಜರು ಹೇಳ್ತಾರೆ. ಆ ವಾಯು ಅಂದ್ರೆ ಇಷ್ಟು ದೊಡ್ಡ ವಾಯುದೇವರು ನಮ್ಮ ಕುಳಗುರು ರಾಯು ಅಂತ ಹೇಳಿದ್ರು. ಯಾತಕ್ಕೆ ಹೇಳಿದ್ರು ನಮ್ಮ ಕುಳಗುರು ರಾಯ ಅಂತ? ಮಧ್ವಾಚಾರ್ಯರು. ಇದಕ್ಕೆ ನಾವೆಲ್ಲ ಯಾರ ಪರಂಪರೆ? ಮಧ್ವಾಚಾರ್ಯರ ಪರಂಪರೆಯಲ್ಲಿ ಬಂದವರು. ನಮ್ಮ ಕುಲಗುರುಗಳು ಮಧ್ವಾಚಾರ್ಯರು. ಈ ವಿಷಯ ಎಲ್ಲ ಇಲ್ಲಿ ಹೇಳ್ತಾ ಇದ್ದಾರೆ. ಸರಿಯಾ? ಸರಿ. ನೆಕ್ಸ್ಟ್ ಅದ್ರಲ್ಲಿ ಇನ್ನೊಂದು ವಿಷಯ ಹೇಳಿದ್ದಾರೆ. ನಾವು ಫಸ್ಟ್ ಕಥೆಯಲ್ಲಿ ನೋಡಿದೆವು. ವಾಯು ಜೀವೋತ್ತಮ ಅಂತ ಎದಕ್ಕೆ ಬಂತು ಅಂತ ಒಂದು ಕಥೆ ಹೇಳಿದೆವು. ಜ್ಞಾಪಕದೆಯಾ? ಹಾಕಿದ್ದಿಲ್ಲ. ಕಣ್ಣಲ್ಲಿ ಸೂರ್ಯ, ಮೂಗಿಲಿ ಅಶ್ವಿನಿ ದೇವತೆಗಳು, ಬಾಯಲ್ಲಿ ಅಗ್ನಿ, ನಾಲಿಯಲ್ಲಿ ವರುಣ. ವಾರ ಪ್ರವಚನದಲ್ಲಿ ಒಂದು ಆಚಾರ್ಯ ಹೇಳ್ತಾ ಇದ್ರು, ದೇವರೋಡ ಸಾಮರ್ಥ್ಯ ಏನು? ಟ್ಯಾಲೆಂಟ್ ಆಫ್ ಶ್ರೀಹರಿ. ನೀರು ಬೆಂಕಿ ಎರಡು ಅತ್ಲೀಯರಾದ ನಮ್ಮ ಬಾಯಿಲಿ ಎರಡು ಒಂದೇ ಸಲ ಇದೆ.
ಏನು? ನಾಳೆಯಲ್ಲಿ ವರುಣ ನೀರು ದೇವರು, ಬಾಯಲ್ಲಿ ಅಗ್ನಿ ಬೆಂಕಿ ದೇವರು, ಎರಡು ಅಂದ್ರೆ ಎಲ್ಲಿದ್ದಾರೆ? ಒಂದೇ ಸೆಲ್ಲಿದ್ದಾರೆ. ಸೊ ದೇವರೋட ಸಾಮರ್ಥ್ಯ. ಸೊ ಇವೆಲ್ಲ ಹೊರಗೆ ಹೋದ್ರೆ ಏನಾಗುತ್ತೆ? ಆ ಪಾರ್ಟ್ಸ್ ಕಲೆಕ್ಟ್ ಮಾಡಲಾರು. ಆದರೆ ಮುಖ್ಯ ಪ್ರಾಣ ದೇವರು ಹೊರಗೆ ಹೋದ್ರೆ ಉಸಿರೇ ಇಲ್ಲ ಅದು. ನೋಡಿದ್ದೇವೆ ಯಾವ ಪದ್ಯ? ಅದೆಲ್ಲ ಎ ಪದ್ಯ ಹೇಳ್ತಾರೆ. 1 to 4 ಪದ್ಯದಲ್ಲಿ ಹೇಳ್ತಾರೆ. ಕರ್ಣಾಭಿಮಾನಿ ಸ್ವರಹೃದಯ ಗಮನ ಬಿಡಲು ಕುರುಡಕ್ಕೆ ಮೂಕನೆಂದೆನಿಸುವ ಪರಮ ಮುಖ್ಯ ಪ್ರಾಣದೊಳಗದಾದೆ ಅರಿತು ಪೆನನೆಂದು ಪೇಳುವುದು ಬದುಕು. ಈ ವಿಷಯ ಎಲ್ಲ ಇಲ್ಲಿ ಬರುತ್ತೆ. ನಾವು ಡೀಟೇಲ್ ನೋಡೋಣ. ಸರಿ, ನೆಕ್ಸ್ಟ್ 5 to 11 ಪದ್ಯಗಳು ಯಾರು ಬತ್ತೀಯ? ಹನುಮನ ಹನುಮಂತ ದೇವರು. ಹನುಮಂತ ದೇವರು. ಹನುಮಂತ ದೇವರು ಯಾರಲ್ಲಿ ಅವತಾರ ಮಾಡಿದ್ರು? ಅವ್ರಿಗೆ ಸಣ್ಣ ವಯಸ್ಸಲ್ಲಿ ಏನ್ ಮಾಡಿದ್ರು ಹನುಮಂತ ದೇವರು? ಕುಟ್ಟಿ ಕುಸಾರವೆಲ್ಲ ಸೂರ್ಯನ್ ನೋಡಿದ್ರು. ಸೂರ್ಯನ್ ನೋಡಿ ಅದೇನೋ ಒಂದು ಹಣ್ಣುದೆ ಅಂತ ಹೇಳಿ ಅದನ್ನ ಜಂಪ್ ಮಾಡಿ ಹಿಡಿಬೇಕು ಅಂತ ಹೊರಟುಬಿಟ್ರು. ಸೂರ್ಯನ್ ಏನ್ ಮಾಡಿದ್ರು? ಹಣ್ಣುದೆ ಅಂತ ಹೇಳಿ ಹೊರಟುಬಿಟ್ರು. ಅಷ್ಟು ಶಕ್ತಿ ಅವರಿಗೆ ಇತ್ತು. ಅವಳ ಸೂರ್ಯಂತಲಿ ಪಾಠವೇ ಓದಿದರು. ಸರ್ತಿ ಪಾಠ ಓದಿರೋರು ಸೂರ್ಯಂತಲಿ ಓದಲ್ಲ. ಸೂರ್ಯ ಅಂತರ್ಯಾಮಿಯಾದ ಲಕ್ಷ್ಮೀನಾರಾಯಣಲ್ಲಿ ಪಾಠ ಓದಿದರು. ತರಣಿ ಕಪಿ ಮುಖವಾಗಿ ಶಬ್ದಶಾಸ್ತ್ರವ ಪಡಿಸಿ ಉರವಣಿಸಿ ಹಿಂದು ಮುಂದಾಗಿ ನಡೆದ ಹಂಗ ಓದಿದ್ರು. ಅದೆಲ್ಲ ಬತ್ತೆ. ಆಮೇಲೆ ಭೀಮಕ್ಕೆ ಹೋಗಿದ್ದು, ಸೀತಾದೇವಿ ನೋಡಿದ್ದು, ಪಾಲ ಕಟ್ಟಿದ್ದು ಎಲ್ಲ ಹೇಳ್ತಾರೆ. ಸೇತು ಅವಳ ಯುದ್ಧ ಮಾಡಿದ್ದು ಎಲ್ಲ ಹೇಳ್ತಾ ಇದ್ದಾರೆ. ಇದೆಲ್ಲ ಹನುಮನ ಅವತಾರ ಬಗ್ಗೆ ಬಂದಿದೆ. ಸರಿ, 12 to 22 ಭೀಮಸೇನ್ ಭೀಮದೇವರ ಅವತಾರ. ಸರಿ, ಅದೇನು ಯುಗ? ದ್ವಾಪರ ಯುಗ. ದ್ವಾಪರ ಯುಗದಲ್ಲಿ ಅವತಾರ ಮಾಡಿದ್ಯಾರು? ಕೃಷ್ಣ. ಕೃಷ್ಣನಿಗೆ ಸೇವೆ ಮಾಡಕ್ಕೆ ಅವತಾರ ಮಾಡಿದ್ಯಾರು? ವಾಯುದೇವರೇನ ಅವತಾರ? ಭೀಮಸೇನ ಅವತಾರ. ದ್ವಾಪರ ಯುಗದಲ್ಲಿ ಯುಗ ದ್ವಾಪರ ಯುಗ. ಹನುಮಯ್ಯ ಅವತಾರ ಹೇಗಾಯ್ತು? ತ್ರೇತೆಯಲ್ಲಿ ರಘುಪತಿಯ ಸೇವೆ ಮಾಡಿದ್ದು ತ್ರೇತಾಯುಗದಲ್ಲಿ ರಾಮದೇವರಿಗೆ ಸೇವೆ ಮಾಡ್ಲಿಕ್ಕಾಗಿ. ಭೀಮಸೇನ ಯಾರಿಗೆ ಸೇವೆ ಮಾಡಿದರು? ಕೃಷ್ಣ ಪರಮಾತ್ಮನಿಗೆ. ಆಮಾರುತನೆ ಭೀಮನೆನಿಸಿ ದ್ವಾಪರದಲ್ಲಿ ಹಂಗೆ ಬತ್ತ ನೋಡ್ರಿ. ಸೊ ಇದೆಲ್ಲ ಅಟ್ಲೀಸ್ಟ್ ಒಂದು ಬೇಸಿಕ್ ಐಡಿಯಾ ತರತಾನೆ ನಾವು ಮೀನಿಂಗ್ ನೋಡಾವಲ್ಲ ಇದೆಲ್ಲ ಅರ್ಥ ಆಗೋದು. ಸರಿಯಾ? ಸೊ ಭೀಮಸೇನಾಗಿ ಅವತಾರ ಮಾಡಿದರು. ಸೊ ಭೀಮಸೇನನ ಅವತಾರ ಅದೇ ಚಿಕ್ಕ ಚಿಕ್ಕ ವಿಷಯ, ಸೂಪರ್ ಇಂಟ್ರೆಸ್ಟಿಂಗ್ ಸ್ಟೋರಿ ಎಲ್ಲ ಹೇಳ್ತಾರೆ. ಸರಿಯಾ? ಭೀಮ ಹುಟ್ಟಿದ ಕೂಸ ಇದ್ದ, ಚಿಕ್ಕ ಕೂಸು. ಆಗ ನನ್ನ ಕೈಲಿ ಇಟ್ಟಂದಳು ಭೀಮನ. ಟಕ್ಕತ ಹೊಡಿತಿಲ್ಲಾಗ ಸಡನ್ ಏನ್ ಮಾಡಿದ್ರು? ಭೀಮ ಕುಟ್ಟಿ ಕೂಸುರ ಕುಟ್ಟಿ ಪಾಪ ಭೀಮನ ಕಳಗ್ ಬಿಟ್ಟು ಬೆಟ್ಟಂದ. ಏನಾಗೋದು? ಬೆಟ್ಟ ಮೇಳಂದ ದೊಪ್ಪದು ಬಿದ್ದ ಭೀಮ. ಏನಾಯ್ತು? ಆ ಬೆಟ್ಟಕ್ಕೆ ಏನ್ ಹೆಸರು? ಶತಶೃಂಗ ಪರ್ವತ. ಆ ಬೆಟ್ಟ ಹೆಸರೇನು? ಶತಶೃಂಗ ಪರ್ವತ ಅಂತ ಹೆಸರು. ಭೀಮ ಬಿದ್ದೊಡ್ದು ಏನಾಯ್ತು? ಭೀಮನಿಗೆ ಬಿಟ್ಟದಾಗಿತ್ತಾ? ಏನಾಯ್ತು? ಮೌಂಟೇನ್ ಹೊಡೆದೋಯ್ತು. ಬೆಟ್ಟ ಎಷ್ಟು ಬಾಡ್ಸ ಹೊಡೆದೋಯ್ತು? ಶತ ಅಂದ್ರೆ ಏನು? 100 ಭಾಗ ಹೊಡೆದೋಯ್ತು ಬೆಟ್ಟವೇ. ಆ ಬೆಟ್ಟಕ್ಕೆ ಶತಶೃಂಗ ಪರ್ವತ ಅಂತ ಹೆಸರಿತ್ತು. ಭೀಮ ಹೊಡೆದು ಅದನ್ನ ನಿಜ ಮಾಡೋಟ ಹೆಸರಿನ ಕರದಿಂದ ಶಿಶುಭಾವನಾದ ಭೀಮನ ಬಿಡಲು ಗಿರಿ ಹೊಡೆದು ಶತಶೃಂಗವೆಂದೆನಿಸಿತು. ಇದೆಲ್ಲ ಇಲ್ಲಿ ಬತ್ತೆ. நம்மள ದುರ್ಯೋಧನ ವಿಷ ಇಟ್ಟ ಭೀಮದೇವರಿಗೆ, ಎಲ್ಲ ಉಂಡು ಜೀರ್ಣ ಮಾಡಿದ. ಹಾವನೆಲ್ಲ ಬಿಟ್ಟ, ಒಂದು ಮಾಲ್ನ ಭೀಮದೇವರಿಗೆ. ಅದೆಲ್ಲ ಬತ್ತೆ. ಆಮೇಲೆ ಅರಕು ಮಾಳಿಗೆ ಇತ್ತು, ಅರಗಿನ ಮನೆ. ಅರಗಿನ ಮನೆ ಅಂದ್ರೆ ಏನು? ಕ್ಯಾಂಡಲ್ ಯೂಸ್ ಮಾಡುತ್ತಿರಲ್ಲ ನೀವು, ಕ್ಯಾಂಡಲ್ ಅಂತ ಆ ತರ ಇರುತ್ತೆ. ನಾವು ನೋಡಿದೇವಲ್ಲ ಹೋದ ವಾರ. ಯಾರು ಮಾಡಿದ್ರು? ಕ್ಯಾಂಡಲ್ ಇಟ್ಟುಕೊಂಡೇ ಒಂದು ಸಾಮರ್ಥ್ಯವ ಒಂದು ಕಾರ್ಯ ಮಾಡಿದ್ರು. ಅವ್ರು ಯಾರು? ಈ ಕ್ಯಾಂಡಲ್ ಮಾಡ ಮೆಟೀರಿಯಲ್ ಇಟ್ಟು ಒಬ್ರು ಮಾಡಿದ್ರು. ಯಾರು? ಕ್ಲೇ ತರ. ವಿಜಯೇಂದ್ರ ಏನ್ ಮಾಡಿದ್ರು? ಶಿಲ್ಪ ಮಾಡಿದ್ರು, ವ್ಯಾಕ್ಸ್ ಮೋಲ್ಡ್ ಮಾಡಿ ಮೆಟಲ್ ಹಾಕಿದ್ರು. ಮೆಟಲ್ ಮಾಡಿದ್ರು, ಮೊದಲಿಗೆ ಇದ್ರಲ್ಲಿ ಮಾಡಿದ್ರು. ಸರಿ, ಇಲ್ಲಿ ಅರಗಿನ ಮನೆ ಅಂದ್ರೆ ಹಿಡಿದ್ರೆ ಬೆಂಕಿ ಹಿಡಿದ್ರು. ಅವ್ರು ಅರಕ್ ಅಂತ ತಮಿಳ್ ಹೇಳೋರು. ಅದೇನ್ ಮಾಡಾರು? ಈ ದೊಡ್ಡ ದೊಡ್ಡ ಬೀಗ ಇದೆಲ್ಲ ಮಾಡಿ ಸ್ಟೀಲ್ ಇಡಬೇಕು ಅಂದ್ರೆ ಆ ಅರಗಿ ಅದನ್ನ ಬಿಸಿ ಮಾಡಿ ಸುರಿದುಡೋರು. ನೋಡಿದ್ರಾ? ಗಟ್ಟಿ ಅಡಕಂಬೋದು. ಅಂತ ಮನೆಯಲ್ಲಿ ಏನ್ ಮಾಡಿಬಿಟ್ರು? ಒಳಗಿಟ್ಟು ಬೆಂಕಿ ಇಟ್ಬಿಟ್ರು. ಆಗ ಭೀಮಸೇನ ದೇವರು ಅವರನ್ನೆಲ್ಲ ಕಾಪಾಡಿಸಿ ಗಂಗಾ ನದಿ ಕರ್ಕೊಂಡ್ ಬಂದ್ರು ಪಾಂಡವರನ್ನ.
ಆ ಕಥೆ ಎಲ್ಲ ಬರ್ತಾ ಇದ್ವಿ. ಯುದ್ಧ ಮಾಡಿದ ಕತೆ, ದುರ್ಯೋಧನ ದುಶ್ಯಾಧನನ ಕೊಂದ ಕತೆ, ಎಲ್ಲ ಇಂಟ್ರೆಸ್ಟಿಂಗ್ ಸ್ಟೋರೀಸ್ ಎಲ್ಲ ಕವರ್ ಮಾಡಿದ್ದಾರೆ. ಸೊ ಹನುಮನ ಕಥೆ ಎಲ್ಲಿ ಬರುತ್ತೆ? ಹನುಮನ ಕಥೆ ಏ ಗ್ರಂಥದಲ್ಲಿ ಬರುತ್ತೆ? ರಾಮಾಯಣ. ರಾಮಾಯಣ. ಸೊ ರಾಮಾಯಣದ ಎಸ್ಸೆನ್ಸ್ ಎದಲಿದೆ? ಈ 5 to 11 ಶ್ಲೋಕದಲ್ಲಿ ಇದೆ. ಭೀಮನ ಕಥೆ ಎಲ್ಲಿ ಬರುತ್ತೆ? ಇತಿಹಾಸದಲ್ಲಿ ಮಹಾಭಾರತ. ಸೊ ಮಹಾಭಾರತದ ಎಸೆನ್ಸ್ ಎದಲಿದೆ? ಜ್ಯೂಸ್ ಏನು 10 kg ಹಣ್ಣು ತೆಗೆದು ಅದನ್ನ ಚಂದ ಜ್ಯೂಸ್ ತೆಗೆದು ಅದನ್ನ ಒಂದು ಮಿಠಾಯಿ ಮಾಡಿ, ಒಂದೇ ಮಿಠಾಯಿ ಕೊಟ್ರೆ ಹೆಂಗಿರೋದು ನಿಮ್ಗೆ ಈಸಿಯಾ ವಿಟಮಿನ್ ಟ್ಯಾಬ್ಲೆಟ್ ತರ ಹಂಗ ಮಾಡಿ ಕೊಟ್ಟಿದ್ದಾರೆ. 12 to 22 ಶ್ಲೋಕ ಪದ್ಯದಲ್ಲಿ ಏನದು? ಭೀಮ ಅವತಾರ. ಸೊ 23 to 29 ಯಾರ ಅವತಾರ? ಮಧ್ವ ಅವತಾರ. ಏ ಯುಗ? ಕಲಿಯುಗ. ಕಲಿಯುಗದಲ್ಲಿ ಯಾರು ಅವತಾರ ಮಾಡಿದ್ದಾರೆ? ವಾಯುದೇವರೇ ಅವತಾರ ಕಲಿಯುಗದಲ್ಲಿ. ಮಧ್ವಾಚಾರ್ಯರ ಅವತಾರ. ಇದರಲ್ಲಿ ಮಧ್ವಾಚಾರ್ಯರು ಎಲ್ಲಿ ಹುಟ್ಟಿದ್ರು? ಅದಕ್ಕೆ ಆಮೇಲೆ ಅವ್ರೇನ್ ಮಾಡಿದ್ರು? ಬದರಿಗೆ ಹೋಗಿದ್ದು, ಆಮೇಲೆ ವೇದವ್ಯಾಸರಲ್ಲಿ ಹೋಗಿ ಪಾಠ ಓದಿದ್ದು, ಅವರಲ್ಲಿ ಗ್ರಂಥವನ್ನು ಕೊಟ್ಟದ್ದು, ವಾದದಲ್ಲಿ ಎಲ್ಲಾರನ್ನ ಜಯಿಸಿದ್ದು, ಇದೆಲ್ಲ ಏನ್ ಮಾಡಿದ್ದಾರೆ? ಆ ವಿವರಣನ ಎಕ್ಸ್ಪ್ಲನೇಷನ್ ಎಸ್ ಗಿವನ್ ಅಂಡರ್ ಫ್ರಮ್ 23 to 29 ಪದ್ಯದಲ್ಲಿ ಕೊಟ್ಟಿದ್ದಾರೆ. ದಾನವರು ಕಲಿಯುಗದೊಡಬಧರಿಸಿ ವಿಭುಧರೊಳು ವೇನನ ಕುಮತವನು ಗಲದನರಿದು ಜ್ಞಾನಿತ ಪವಮಾನ ಭೂತೊಡದೊಡಬಧರಿಸಿ ಮಾನನಿಧಿ ಮಧ್ವಾಕ್ಯ ನೆಂದೆನಿಸಿದ ಹೇಳಿ ಕೊಟ್ಟಿದ್ದಾರೆ. ಸರಿ. ಸೊ ಅಷ್ಟೇ ಎಷ್ಟು ಪದ್ಯ ಇದೆ? ಮಧ್ವನಾಮ ಕರೆಕ್ಟ್ ಹೇಳ್ರಿ. ಎಷ್ಟು ಪದ್ಯಗಳು? 29. ಶ್ರೀಪಾದರಾಜರು ಬರೆದ ಎಷ್ಟು? 29. ಸರಿ. ಪಲ್ಲವಿ ಏನು? ಜಯ ಜಯ ಜಗತ್ನಾರಾಯಣ. ಎಷ್ಟು ಪದ್ಯಗಳಿದೆ? 29 ಪದ್ಯಗಳು. ಅದಕ್ಕೆ ಫಲಶ್ರುತಿ ಅಂದ್ರೆ ಏನು? ಬೆನಿಫಿಟ್ಸ್ ಯಾರು ಬರೆದಾರೆ? ಶ್ರೀಪಾದರಾಜರು ಬರಲಿಲ್ಲ. ಯಾರು ಬರೆದ್ರು? ಜಗನ್ನಾಥದಾಸರು ಬರೆದಿದ್ದಾರೆ. ಫಲಶ್ರುತಿ ಯಾರು ಬರೆದಿದ್ದಾರೆ? ಜಗನ್ನಾಥ ದಾಸರು. ಏನ್ ಫಲಶ್ರುತಿ ಇದೆ? ಏನ್ ಫಲ ಅಂತ ಹೇಳಿದ್ದಾರೆ? ದಾನ ಕೊಡುವಂತ ಫಲ. ದಾನ ಅಂದ್ರೆ ಏನು? ಒಬ್ಬರಿಗೆ ಕೊಡೋದು ಫ್ರೀ ಆಫ್ ಕಾಸ್ಟ್. ಏನದು? ಫ್ರೀ ಆಫ್ ಕಾಸ್ಟ್ ಒಬ್ಬರಿಗೆ ಕೊಟ್ಟಿದ್ರೆ ಅದ ಹೆಸರೇನು? ದಾನ. ಸೊ ದಾನದಲ್ಲಿ ಏನೇನ್ ದಾನ ಎಲ್ಲ ಇದೆ? ಭೂಮಿ ದಾನ ಅಂದ್ರೆ ಏನು? ಭೂಮಿ ಅಂದ್ರೆ ಏನು? ಭೂಮಿನೇ ಕೊಡೋದಿಲ್ಲ. ಕೊಂಚ ಪ್ಲೇಸ್ ಎಷ್ಟು ಸೆಂಟ್ ಕೊಡ್ತಾರೆ, ಎಷ್ಟು ಸ್ಕ್ವೇರ್ ಫೀಟ್ ಕೊಡ್ತಾರೆ ಅಂತ ಹೇಳ್ತಾ ಇರಲ್ಲ, ಅದು ಭೂಮಿ ದಾನ. ಸ್ವರ್ಣ ದಾನ ಅಂದ್ರೆ ಏನು? ಗೋಲ್ಡ್ ದಾನ. ಅನ್ನದಾನ ಅಂದ್ರೆ ಏನು? ಊಟ ದಾನ. ಆಮೇಲೆ ವಸ್ತ್ರದಾನ ಅಂದ್ರೆ ಏನು? ಗೋದಾನ ಅಂದ್ರೆ ಏನು? ಗೋ ಅಂದ್ರೆ ಏನು? ದಾನ. ಸೊ ಇರಾದಲಿಯೇ ದಾನಗಳಲ್ಲಿ ಒಳ್ಳೆ ಬೆಸ್ಟ್ ಕೊಂಚ ದಾನಗಳಿದೆ, ಸೆಟ್ ಆಫ್ ದಾನಗಳಿದೆ. ಅದ್ರ ಮುಂದೇನು? ಗೋದಾನ ಶ್ರೇಷ್ಠ. ಆಕಳನ್ನ ಒಬ್ಬರಿಗೆ ದಾನ ಕೊಟ್ರೆ ಆ ಆಕಳಲ್ಲಿ ಎಷ್ಟು ಕೂದಲಿದೆಯೋ into 1000 years. ಎಷ್ಟು? ಆ ಆಕಳಲ್ಲಿ 1000 ಕೂದಲು ಕೊಟ್ರೆ 1000 into 1000 years ಎಷ್ಟು? 1000 years ಸ್ವರ್ಗದಲ್ಲಿ ವಾಸಂತೆ. ಜಾಲಿಯರ್ ಎಷ್ಟು? ಸ್ವರ್ಗದಲ್ಲಿ ವಾಸ. ಸೊ ಅಂತ ಗೋದಾನವನ್ನ ಕೊಟ್ರ ವಿಶೇಷ. ಏನ್ ವಿಶೇಷ? ಸರಿ. ದಾನಕ ಫಲ ಬಂದು ಬೇರೆ ಎದೆದು ಬೇಸ್ ಮಾಡಿ ಇದೆ. ಎದನ್ನ ದಾನ ಕೊಡ್ತಾರೆ ಎಂಬುದು ಬೇಸ್ ಮಾಡಿ ಇದೆ. ಇನ್ನೊಂದು ಎಲ್ಲಿ ಇದ್ದು ದಾನ ಕೊಡ್ತೇವು? ಎಲ್ಲಿ ಪ್ಲೇಸ್. ಇನ್ನೊಂದೇನು? ಯಾವಾಗ ಕೊಡ್ತೇವು? ಟೈಮ್. ವೆನ್ ವಾಟ್. ಆಮೇಲೆ ಟು ಹೂಮ್. ಯಾರಿಗೆ ದಾನ ಕೊಡ್ತೇವು? ಎಲ್ರಿ ಎಲ್ಲಿ ದಾನ ಎದನ್ನ ದಾನ ಕೊಡ್ತೇವು? ವಾಟ್. ಆಮೇಲೆ ಯಾವಾಗ ದಾನವನ್ನು ಕೊಡ್ತೇವು? ವೆನ್. ಮೂರನೇದು ಎಲ್ಲಿ ದಾನವನ್ನು ಕೊಡ್ತೇವು? ವೇರ್. ಯಾರಿಗೆ ದಾನವನ್ನು ಕೊಡ್ತೇವು? ಟು ಹೂಮ್. ಐದನೇದು ಹೆಂಗೆ ಕೊಡ್ತೇವು? ಹೌ. ಹೆಂಗೆ, ಯಾವ ರೀತಿಯಲ್ಲಿ ಕೊಡ್ತೇವು? ಸೊ ಇದೆಲ್ಲ ಜಗನ್ನಾಥದಾಸರು ಹೇಳ್ತಾರೆ. ಸರಿಯಾ? ಫಸ್ಟ್ ವಾಟ್ ನೋಡ್ತೇವು. ಎದನ್ನ ದಾನ ಕೊಟ್ರೆ ವಿಶೇಷ? ಗೋದಾನ. ಅದು ಒಂದಿಲ್ಲ, 1000 ಗೋ ಕೊಟ್ರೆ, ಒಂದು ಗೋ ಕೊಟ್ರೆ ಇಷ್ಟು 1000 ವರ್ಷ ಪುಣ್ಯ ಅಂದ್ರೆ 1000 ಗೋ. 1000 ಅಲ್ಲ, ಥೌಸಂಡ್ಸ್ ಆಫ್ ಗೋ ಕೌಸ್. ಗೋ ಸಹಸ್ರಗಟ್ಟಲೆ.
ಸರಿ. ಯಾವಾಗ ವೆನ್ ವಾಟ್ ಟು ಟೈಮ್ ಅಂದ್ರೆ ಸೂರ್ಯ ಚಂದ್ರ ಗ್ರಹಣ ಎಕ್ಲಿಪ್ಸ್ ಗೊತ್ತಲ್ಲ, ಸೋಲಾರ್ ಎಕ್ಲಿಪ್ಸ್, ಮೂನಾರ್ ಎಕ್ಲಿಪ್ಸ್ ಎಲ್ಲ ಕೊಟ್ರೆ ಜ್ಞಾಪಕದ್ಯಾ ಏನ್ ಮಾಡ್ತೇವೆ ಆ ಟೈಮ್ ನಾವು ಸ್ನಾನ ಮಾಡಿ ಜಪ ಎಲ್ಲ ಮಾಡ್ತೇವಲ್ಲ, ತುಂಬಾ ಪುಣ್ಯ ಇದೆ ಗ್ರಹಣ ಕಾಲದಲ್ಲಿ, ತುಂಬಾ ಪುಣ್ಯ ಇದೆ. ಹಾಗೆ ಒಂದು ದಾನ ಕೊಟ್ರು ಕ್ರೋರ್ಸ್ ಅಂಡ್ ಕ್ರೋರ್ಸ್ ದಾನ ಕೊಟ್ಟ ಪುಣ್ಯ ಇದೆ. ಹೇಗೆ ₹1 ಕೊಟ್ರೆ ಕ್ರೋರ್ ರುಪೀಸ್ ಕೊಟ್ರೆ ಪುಣ್ಯ ಇದೆ. ಸೊ ಸೂರ್ಯ ಚಂದ್ರ ಸೂರ್ಯ ಸೋಮ ಸೂರ್ಯೋಪರಾಗದಿ ಸೂರ್ಯ ಚಂದ್ರಗ್ರಹಣ ಕಾಲದಲ್ಲಿ சும்மா வீட்ல ಸರಿಯಾ ಟೈಮ್ ತಿಳ್ಕೊಂಡ್ಬಿಟ್ಟೇವೆ. ಸೊ ಒಂದೇ ದಾನವನ್ನ ಈತ ಕೊಟ್ರೆ ಒಂದು ಪುಣ್ಯ, ಆ ವಿಶೇಷ ಪರ್ವಕಾಲದಲ್ಲಿ ಕೊಟ್ರೆ ಒಂದು ಪುಣ್ಯ. ಅದಕ್ಕೆ ತಾನೇ ಏನ್ ಮಾಡ್ತೇವೆ ಮನೆಯಲ್ಲಿ ಹಬ್ಬ ಎಲ್ಲ ಮಾಡಿದರೆ ಉಳಿದ್ರೆ ಅಡಿಕೆ ಕೊಡ್ತೇವಲ್ಲ, ಬ್ರಾಹ್ಮರು ಮುತ್ತೈದರು ಅಂತ ಕೂತು ಕರೀತಾರೆ, ಏನು ಬ್ಲೌಸ್ ಬಿಟ್ಟು ಕೊಡ್ತಾರೆ, ಪಂಚ ಕೊಡ್ತೇವು, ಊಟ ಆಗ್ತೇವಲ್ಲ, ಅದೆಲ್ಲ ಇದಕ್ಕೆ ಹಬ್ಬದ ಟೈಮ್ ವಿಶೇಷ ಪರ್ವಕಾಲದಲ್ಲಿ ಮಾಡಿದ್ರೆ ತುಂಬಾ ಪುಣ್ಯ ಇದೆ. ಎಷ್ಟು ತುಂಬಾ ಪುಣ್ಯ ಇದೆ. ಅದೇ ಕಾಲ ಮತ್ ಬೇರೆ ಡೇ ಮಾಡೋದ್ರಿಂದ ಆತ ಡೇ ಮಾಡಿದ್ರೆ ತುಂಬಾ ಪುಣ್ಯ ಬಾಚಿಮ ಅಂತ. ಎಷ್ಟು ಟ್ಯಾಂಕರ್ ಲಾರಿ ಕೂಡ ತುಂಬಾ ಬಾಚಿಮ ಅಂತ, ಕೈ ಇಲ್ಲ ಕೈ ತುಂಬಾ ಸಾಕಾಗುತ್ತೆ. ಯಾ ಈಗ ವೆನ್ ಆಯ್ತು. ಮೂರನೇದೇನು ವ್ಯಾರ್, ಎಲ್ಲಿ ಎಲ್ಲಿ ಕೊಟ್ರೆ ಪುಣ್ಯ ತುಂಬಾ ಇದೆ. ತೀರ್ಥಕ್ಷೇತ್ರ. ಕ್ಷೇತ್ರಗಳು, ಗುಡಿ, ಕ್ಷೇತ್ರ, ತೀರ್ಥ ಈ ಸಲ್ಲಿ ಕೊಟ್ರೆ ಪುಣ್ಯ ಇದೆ. ಜಗನ್ನಾಥದಾಸರು ಹೇಳ್ತಾರೆ ಗಂಗಾ ನದಿ ತೀರದಲ್ಲಿ, ಎಲ್ಲಿ ಗಂಗಾ ನದಿ ಎಷ್ಟು ಪುಣ್ಯದ ನದಿಗಳ ಶ್ರೇಷ್ಠವಾದ ನದಿ ಅದು ಗಂಗಾ ಗಂಗಾ ನದಿ. ಆಮೇಲೆ ಯಾರು ಟು ಹೂಮ್ ಯಾರಿಗೆ ಕೊಡ್ತೇವು, ಯಾರೋ ರೋಡಿಗೆ ಅವರು ಬರೋವ್ರಿಲ್ಲ, ದೇವರ ಚಂದ ನೋಡಿದವರು ಜ್ಞಾನಿಗಳು, ದೇವರು ನೋಡಿದವರಿಗೆ ಕೊಟ್ರೆ ತುಂಬಾ ಪುಣ್ಯದ. ಭೂಮಿ ದೇವರಿಗೆ ಓ ಅಂತವರಿಗೆ ನೋಡು, ದೇವರಿಗೆ ಯಾರೊಬ್ರಿಗೆ ಕೊಟ್ರ ಪುಣ್ಯ ಕೊಂಚ. ದೇವರನ್ನೇ ನೋಡಿದ ಅಪರೋಕ್ಷ ಜ್ಞಾನಿಗಳಾದ್ರೆ ವಿಜಯದಾಸರು, ಕನಕದಾಸರು, ರಾಯರು ತಾವೆಲ್ಲ ಸಿಕ್ಕಿರ ಅವರಿಗೆ ದಾನ ಕೊಟ್ರೆ ಎಷ್ಟು ಪುಣ್ಯ ಇದೆ, ತುಂಬಾ ಪುಣ್ಯ ಇದೆ. ಸೊ ಅಂತವರಿಗೆ ಸೂರ್ಯ ಚಂದ್ರಗ್ರಹಣ ಕಾಲದಲ್ಲಿ ಸೊ ಇನ್ನು ತುಂಬಾ ಪುಣ್ಯ. ಆಮೇಲೆ ಎಲ್ಲಿ ಗಂಗಾ ನದಿಯಲ್ಲಿ ಇನ್ನು ತುಂಬಾ ಪುಣ್ಯ. ಎದನ್ನ ಗೋ ಅದನ್ನ ಎಷ್ಟು ಥೌಸಂಡ್ಸ್ ಆಫ್ ಗೋಸ್, ಅಷ್ಟು ಎಷ್ಟು ಕೊಟ್ರೆ ಎಷ್ಟು ಪುಣ್ಯ ಇದೆ, ಇನ್ಫಿನಿಟಿ ಪುಣ್ಯ. ಹೌ ಎಷ್ಟು ಪುಣ್ಯನ ಯಾರು ಕೊಡ್ತಾರೆ, ಈ ಮಧ್ವನಾಮ ಬರೆದು ಓದಿದವರಿಗೆ. ಎಷ್ಟು ಈಸಿ, ಈ ಮಧ್ವನಾಮನ ಯಾರು ಓದುತ್ತಾರೆಯೋ ಬರಿತಾರೆಯೋ ಅವರಿಗೆ ಇಷ್ಟು ಪುಣ್ಯ ಇದೆ. ಎಷ್ಟು ಈಸಿ. ಮತ್ತೆ ಓದಿರ್ತಾರ ಎಲ್ಲಾರನ್ನೇ ಮಧ್ವನಾಮನ, ಈಸಿಯ ಪುಣ್ಯನ ಏನ್ ಮಾಡಬಹುದು. ಹೌ ಹೆಂಗ ಕೊಡ್ಬೇಕು ಎಲ್ಲ ಕೊಟ್ಬಿಟ್ಟು ಪ್ರೌಡ್, ಐ ಆಮ್ ವೆರಿ ಪ್ರೌಡ್ ಆಫ್ ಮೈ ದಾನ ಗಿವನ್ ಆಗತ್ತೆ ಇದೆಯಾ? ಇಲ್ಲ, ದೇವರು ಮಾಡಿಸಿದ ಕೃಷ್ಣಾರ್ಪಣ ಅಂತ ಮಾಡ್ಬೇಕು. ಏನ್ ಮಾಡ್ಬೇಕು? ಕೃಷ್ಣಾರ್ಪಣ ಅಂತ ಹೇಳಿ ಕೊಟ್ರೆ ಅದು ಫಲ ಇದೆ. ಸೊ ಈ ಫಲಶ್ರುತಿಯಲ್ಲಿ ಹೇಳ್ತಾರೆ ಮಧ್ವನಾಮ. ತಲೆಕಂಡ್ರ ಮಧ್ವನಾಮ ನೋಡೋಣ ಡೀಟೈಲ್ಡ್ ನಾವು. ಆಮೇಲೆ ಇನ್ನೊಂದು ಏನ್ ಹೇಳ್ತಾರೆ, ಜಯ ವಿಕ್ಟರಿ ಸಿಕ್ಕೋದು, ಶತ್ರುನಾಶ ಎನಿಮೀಸ್ ಎಲ್ಲ ಒಯ್ಡಾರು, ಅಪಮೃತ್ಯು ಸಡನ್ ಡೆತ್ ವ್ಯಾಧಿ ಬರೋದು, ಆಕ್ಸಿಡೆಂಟ್ ಇದೆಲ್ಲ ಇರ್ಲಾದು, ಭಗವಂತನ ದರ್ಶನ, ಇನ್ನೊಂದು ಮೋಕ್ಷ, ಇದೆಲ್ಲ ಕೊಡುತ್ತೆ. ತಲೆಕಂಡ್ರ ಮಧ್ವನಾಮ ಪತಿ. ಈಗ ಆರ್ ಏಬಲ್ ಟು ಟಾಕ್ ಇದರಲ್ಲಿ ಮಧ್ವನಾಮ ಬಗ್ಗೆ ಒಂದು 5 minutes ಮಾತಾಡಿದ್ರೆ ಮಾತಾಡಕ್ ಆಗದ. ಈಗ ಎಲ್ಲಾರು ಏನು ಮಾತಾಡುವ್ರಾ? ಏನ್ ಭಯ ಯಾರನ್ನೇ ಆನ್ಸರ್ ಮಾಡಲ್ಲ ಅಂತ್ರಿ? ಕಂಫರ್ಟಬಲ್ ಮಧ್ವನಾಮ ಬಗ್ಗೆ? ಇದನ್ನ ಈ ಮಧ್ವನಾಮ ಏನ್ ಹೆಸರು ಇದೆ? ಇನ್ನೊಂದು ಹೆಸರು ಕನ್ನಡ ವಾಯುಸ್ತುತಿ. ಯಾತಕ್ಕೆ? ವಾಯುಸ್ತುತಿ ಬರದ್ದು ತ್ರಿವಿಕ್ರಮ ಪಂಡಿತಾಚಾರ್ಯರ ಸಂಸ್ಕೃತದಲ್ಲಿ ಇದೆ. ಆದರೆ ಮಧ್ವನಾಮ ಅದಲ್ಲಿ ಜೆಂಟ್ಸ್ ಬಂದು ಮಾತ್ರ ಓದಬೇಕು ಎಂಬ ಸಂಪ್ರದಾಯ ಇದೆ. ಸೊ ಹೆಣ್ಣು ಮಕ್ಕಳನ್ನು ಓದಬೇಕು ಅಂದ್ರೆ ವಾಟ್ ಈಸ್ ಫಾರ್ ಗರ್ಲ್ಸ್, ಲೇಡೀಸ್ ಮಧ್ವನಾಮ. ಕನ್ನಡ ವಾಯುಸ್ತುತಿ ಸೇಮ್ ಎಫೆಕ್ಟ್ ಅಂಡ್ ಫಲ ರಿಸಲ್ಟ್ಸ್ ಇದೆ. ಓಕೆವಾ? ಕನ್ನಡ ವಾಯುಸ್ತುತಿ. ಸೊ ಮಧ್ವನಾಮ ಎಲ್ಲ ಕಂಫರ್ಟಬಲ್? ಕಂಫರ್ಟಬಲ್. ಯಾರೋ ಒಬ್ರು ಹೇಳ್ತಾರ ಮಧ್ವನಾಮ ಪತಿ? 4 ಪಾಯಿಂಟ್ಸ್ ಹೇಳ್ರಿ ಮಧ್ವನಾಮ ಪತಿ. ஸ்கிரீன்ல ಇದೆ. ஸ்கிரீனை பார்த்துட்டே சொல்லலாம். தமிழ், இங்கிலீஷ், கன்னடா எந்த லாங்குவேஜ் வேணா சொல்லலாம். ಗುರುಗಳೇ ನಾ ಹೇಳ
ಯಾರಮ್ಮ? ಕೌಶಿಕ. ಆ, ಸರಿ, ಈ ಮಧ್ವನಾಮ ಬರೆದಿದ್ದು ಶ್ರೀಪಾದರಾಜರು. ಹ್ಮ್ ಶ್ರೀಪಾದರಾಜರು ಬಂದು ಹನುಮನ್ ದೇವರೋಡ ಮೂಲ ರೂಪ, ಹನುಮನ್ ದೇವರ ಅವತಾರ, ಭೀಮದೇವರ ಅವತಾರ, ಆಮೇಲೆ ಮಧ್ವಾಚಾರ್ಯರ ಅವತಾರ ಪತಿ ಆ ಶ್ಲೋಕಗಳು ಬರೆದಿದ್ದಾರೆ. ಅಲ್ಲಿ 1 to 4 ಶ್ಲೋಕ ಬಂದು ಆ ಮೈನ್ ಮೈನ್ ರೂಪ, ಮೂಲ ಆಮೇಲೆ ರೂಪ, ಮೂಲ ರೂಪ, ಮೂಲವಾಯುದೇವರ ರೂಪ. ಮೂಲವಾಯುದೇವರ ರೂಪ, ಆಮೇಲೆ 5 to 11 ಶ್ಲೋಕ ಬಂದು ಹನುಮನ್ ದೇವರು ಅವರ ಜನನದ ಅವ್ರು ಏನೇನ್ ಇದೆಲ್ಲ ಮಾಡಿದ್ದಾರೆ, ಲೀಲಾ ಅವರ ಪವರ್ ಸ್ಟ್ರೆಂತ್ ಪತಿ ಹೇಳ್ತೆ. ಆಮೇಲೆ 12 to 22 ಬಂದು ಭೀಮದೇವರ ಅವತಾರ, ಅದಕ್ಕಮೇಲೆ ಅವರು ಹುಟ್ಟಿದ್ದು, ಅವರೋட ಪವರ್, ಅವರು ಮಾಡಿದ ಇದೆಲ್ಲ ಹೇಳ್ತಾರೆ. ಆಮೇಲೆ 23 to 29 ಬಂದು ಮಧ್ವಾಚಾರ್ಯರೋಡ ಅವತಾರ, ಅವರು ಏನೆಲ್ಲ ಮಾಡಿರು, ಅವರು ಬದ್ರಿನಾಥ್ ಹೋಯ್ದು ಅಲ್ಲಿ ಎಲ್ಲಾ ಈ ಬ್ಯಾರ ಫಿಲಾಸಫಿಯೋಡ ಇದನ್ನೆಲ್ಲ ವಿನ್ ಮಾಡಿದ್ದು ಅದ್ರ ಪತಿ ಎಲ್ಲ ಹೇಳ್ತಾರೆ. ಆಮೇಲೆ ಇದುವರೆಗೂ ಶ್ರೀಪಾದರಾಜರು ಬರ್ದಿದ್ದು 29 ಶ್ಲೋಕ ಶ್ರೀಪಾದರಾಜರು ಬರ್ದಿದ್ದಾರೆ. 32 ಓಕೆ ಪದ್ಯ, ಅದೇ 29 ಪದ್ಯ ಬಂದು ಶ್ರೀಪಾದರಾಜರು ಬರ್ದಿದ್ದಾರೆ. 30 to 32 ಫಲಸ್ತುತಿ ಬಂದು ಜಗನ್ನಾಥ ದಾಸ್ ಅವರು ಬರ್ದಿದ್ದಾರೆ. ಅದ್ರಲ್ಲಿ ಬಂದು ದಾನ ಏನು ಪುಣ್ಯ ಬರ್ತಂದ್ರೆ ದಾನ ಕೊಟ್ಟ ಪುಣ್ಯ, ಆಮೇಲೆ ಬಂದು ನಮಗೆ ವಿಕ್ಟ್ರಿ ಬರೋದು, ಆಮೇಲೆ ಬಂದು ಸಡನ್ ಆಕ್ಸಿಡೆಂಟ್ಸ್, ಆಮೇಲೆ ಬಂದು ಅಪಮೃತ್ಯು ಪರಿಹಾರ, ಆಮೇಲೆ ಬಂದು ಶತ್ರು ನಾಶ, ಎನಿಮೀಸ್ ಇಲ್ಲಂಗಿರೋದು, ದೇವರೋಡ ದರ್ಶನ ಸಿಕ್ಕೋದು, ಆಮೇಲೆ ಮೋಕ್ಷ ಸಿಕ್ಕೋದು. ಆಮೇಲೆ ಇದನ್ನ ಕನ್ನಡ ಹರಿವಾಯು ಸ್ತುತಿ ಅಂತಾನು ಹೇಳ್ತೇವೆ. ಸರಿಯಾ? ಸರಿ, ವೆರಿ ಗುಡ್, ಓಕೆ, ಸೂಪರ್ ಕೌಶಿಕ್. ಥ್ಯಾಂಕ್ ಯು. ನೆಕ್ಸ್ಟ್ ಗ್ರಂಥ ಹೋಗೋಣವಾ? ನೆಕ್ಸ್ಟ್ ಗ್ರಂಥ ಲಕ್ಷ್ಮೀ ಶೋಭಾನೆ. ಲಕ್ಷ್ಮೀ ಶೋಭಾನೆ ನೋಡೋಣ. ಲಕ್ಷ್ಮೀ ಶೋಭಾನ ಬಗ್ಗೆ ಯಾರು ತಿಳಿಯೋದು? ಯಾರೋ ಒಬ್ರು ಹೇಳ್ರಿ. ನಂಗೂ ಸ್ವಲ್ಪ ತಿಳಿಯೋದು ಗುರುಗಳೇ. ಯಾರು? ಇಲ್ಲ, ಬೇರೆ ಯಾರೋ ಹೇಳ್ರಿಪ್ಪ. ಲಕ್ಷ್ಮೀ ಶೋಭಾನ ಬಗ್ಗೆ ಯಾರಿಗೆ ಅಂತ ತಿಳಿಯೋದು? ಎನಿ 2 points ಹೇಳಿದ್ರಾ? ಸರಿ, ಲಕ್ಷ್ಮೀ ಶೋಭಾನ ಕನ್ನಡವ ಇಲ್ಲ ಸಂಸ್ಕೃತವ? ಕನ್ನಡ. 1 ಪಾಯಿಂಟ್. ಲಕ್ಷ್ಮೀ ಶೋಭಾನ ಯಾರು ಬರೋದಿದ್ದು? ಆದಿರಾಜರು. ಅಲ್ಲಿ ಇಲ್ಲಿ ಇದೆ. ಸರಿಯಾ? ಕಾನ್ಫಿಡೆಂಟ್ ಮಾತಾಡ್ರಿ, ಓಕೆವಾ? ನಥಿಂಗ್ ರಾಂಗ್. ತಪ್ಪ ಹೇಳಿದ್ರು ಒಂದು ತಪ್ಪಿಲ್ಲ. ಜಸ್ಟ್ ಟ್ರೈ ಮಾಡ್ರಿ ಎಲ್ಲಾರನ್ನೇ. ನೆಕ್ಸ್ಟ್, ಸೊ ಲಕ್ಷ್ಮೀ ಶೋಭಾನ ಬಗ್ಗೆ ನೋಡೋತೇವು. ಲಕ್ಷ್ಮೀ ಶೋಭಾನ ಯಾರು ಮಾಡಿದ್ದು? ವಾದಿರಾಜ ತೀರ್ಥರು. ಲಕ್ಷ್ಮೀ ಶೋಭಾನ ಯಾರು ಮಾಡಿದ್ದು? ವಾದಿರಾಜ ತೀರ್ಥರು. ವಾಟ್ ಇಸ್ ಆಲ್ ಅಬೌಟ್ ಲಕ್ಷ್ಮೀ ಶೋಭಾನೆ? ಲಕ್ಷ್ಮೀ ವೈಭವ, ಸಮುದ್ರ ಮತನ. ಸಮುದ್ರ ಮತನ, ಹಾಲು ಸಮುದ್ರ ಮತನ, ಪಾರ್ಕಡಲ್ ಕಡೆದಲ್. ನಾವಿನ್ನೂ ಆ ಚರಿತ್ರೆ ನೋಡ್ಲ, ರೈಟಾ? ಹಾಲು ಸಮುದ್ರ ಮತನ ಮಾಡಾಮೇಲೆ வெளியே வந்தது யாருங்க? ಲಕ್ಷ್ಮಿ. ಲಕ್ಷ್ಮಿ. ಗುರುಗಳೇ, ನಂಗೊಂದು ಡೌಟ್. ಈಗ ಬಂದು ಹೇಳ್ತಾರಲ್ಲ, ಮಹಾಲಕ್ಷ್ಮಿಗೆ ಬಂದು ಬರ್ತ್ನು ಕಡೆಯದೆ ಡೆತ್ನು ಕಡೆಯದೆ ಅಂತ. ಹಂಗಂದ್ರೆ ಯಾಂಗ ಅವರು ಆ ಚರ್ನಿಂಗ್ ಅವಾಗ ಹುಟ್ಟಿ ಬರ್ತಾರೆ, ಅದು ಅವರು ಇದು ಎರಡನೇ ತಾಂಡಿತಾನೆ ಇದ್ದಾರೆ ಅವರು. ಹಾಗ ನೋಡಿ, ರಾಮದೇವರು ಅವತಾರ ಮಾಡಿದ್ರು, ಮತ್ತೆ ದೇವರಿಗೆ ಅವತಾರ ಅಲ್ಲವಲ್ಲ, ಹಂಗ್ಯಾ? ಅದು ಯಾಂಗ ಅದು ಅಂತ ಮಾರಿ ಬರ್ತಂತ. ಎಲ್ಲಾ ರೂಪಗಳು ಎಲ್ಲಾ ಕಾಲದಲ್ಲಿ ಯಾವಾಗಲೂ ಇದೆ. ದೇವರು ಲಕ್ಷ್ಮಿಯ ಆ ಟೈಮ್ಲಿ ಹೊರಗೆ ತೋರ್ಸಿಂಬಾದು ನಮಗೆ ಅವತಾರ ಅಂತ ಕಾಣಿಸ್ತೆ. ಈವನ್ ಟುಡೇ ರಾಮ ಇಸ್ ಅವೈಲಬಲ್. ರಾಮ ಇಸ್ ಸ್ಟಿಲ್ ದೇರ್. ರಾಮದೇವರಿದ್ದಾರೆ, ನರಸಿಂಹದೇವರಿದ್ದಾರೆ, ವರಾಹದೇವರಿದ್ದಾರೆ, ಕೃಷ್ಣ ಇದ್ದಾನೆ. ನಮ್ಮ ಕಣ್ಣಿಗೆ ಕಾಣೋದಿಲ್ಲ. ಭಗವಂತನ ಅನಂತ ರೂಪಗಳು ಅನಾದಿ ಕಾಲದಿಂದ ಅನಂತ ಕಾಲವರೆಗೆ. ದರ್ ಇಸ್ ನೋ ಬಿಗಿನಿಂಗ್, ದರ್ ಇಸ್ ನೋ ಎಂಡ್. ಸೊ ಯಾವಾಗಲೂ ಇರುತ್ತದೆ. ಸರಿಯಾ? ಸೊ ವೆನ್ ಇಟ್ ಈಸ್ ಕಮಿಂಗ್ ಔಟ್ ಇನ್ ದ ಸೆನ್ಸ್ ವಿಸಿಬಲ್ ಟು ಅವರ್ ಐಸ್, ನಮ್ಮ ಕಣ್ಣಿಗೆ ನೋಡುವಂತ ಅವತಾರ ಮಾಡಿದರೆ ಅದು ಅವತಾರ ಅಂತ ಹೇಳ್ತೇವೆ. ಅರ್ಥ ಆಯ್ತಾ? ಅರ್ಥ ಆಯ್ತು ಗುರುಗಳೇ. ಸೊ ಇಲ್ಲಿ ಲಕ್ಷ್ಮಿ ಬಂದಿದ್ದಳು ಅಂದ್ರೆ ಹಾಲು ಸಮುದ್ರ ಮತನ ಮಾಡಾಮೇಲೆ ಒಳಗಂದ ಲಕ್ಷ್ಮಿ ಹೊರಗೆ ಬಂದಿದ್ದಳು. ಸೊ ಇದು ಎಲ್ಲಿದೆ ಈ ವಿಷಯಗಳು? ಅದನ್ನ ಬರಿತಾನ, ಐ ಡಿಂಟ್ ಆಡ್ ಇಟ್ ಅದನ್ನ. ಇದೆಲ್ಲಿ ಬರ್ದಾರೆ ಅದನ್ನ? ಶ್ರೀಮದ್ ಭಾಗವತ ಇದಲ್ಲಿದೆ. ಭಾಗವತ
ಶ್ರೀಮದ್ ಶ್ರೀಮದ್ ಭಾಗವತದಲ್ಲಿ ಭಾಗವತ ಇದು ಎಸೆನ್ಸ್ ಇದೆ. ಸರಿಯಾ? ಭಾಗವತ ಅಷ್ಟಮ ಸ್ಕಂಧ. ಏನದು? ಭಾಗವತ ಅಷ್ಟಮ ಅಷ್ಟಮ ಸ್ಕಂಧ. ಅಷ್ಟಮ ಸ್ಕಂಧ ಅಂದ್ರೆ ಏನು? 18th. ಏಯ್ತ್. ಓ 18. ಭಾಗವತ ಮತ್ತು 12th ಅನ್ನೋದು. ಸರಿಯಾ? ಅಭಿಷೇಕ್ ಭಾಗವತದಲ್ಲಿ ಎಷ್ಟು ಸ್ಕಂದಗಳಿದೆ? 12. 12 ಸರ್. ಭಗವದ್ಗೀತೆಯಲ್ಲಿ ತಾನೆ 18 ಇದೆ. ಮಹಾಭಾರತದಲ್ಲಿ 18 ಇದೆ ಪರ್ವಗಳು. ಭಗವದ್ಗೀತೆ 18 ಅಧ್ಯಾಯ ಇದೆ. ಭಾಗವತದಲ್ಲಿ 12 ಸ್ಕಂಧ ಅಂತ ಹೇಳೋದು. ರಾಮಾಯಣದಲ್ಲಿ ಹೆಂಗೆ ಹೇಳ್ಬೇಕು? ರಾಮಾಯಣದಲ್ಲಿ ಕಾಂಡ ಕಾಂಡ ಅಂತ ಹೇಳೋದು. ಕಂಡ. ರಾಮಾಯಣದಲ್ಲಿ ಹೆಂಗೆ ಸ್ಪ್ಲಿಟ್ ಮಾಡಿದ್ದಾರೆ? ಕಾಂಡ ಕಾಂಡ ಅಂತ ಸ್ಪ್ಲಿಟ್ ಮಾಡಿದ್ದಾರೆ. ಬಾಲಕಾಂಡ, ಅಯೋಧ್ಯ ಕಾಂಡ, ಅರಣ್ಯ ಕಾಂಡ, ಹಿಂಗೆ. ಮಹಾಭಾರತದಲ್ಲಿ ಹೆಂಗೆ ಸ್ಪ್ಲಿಟ್ ಮಾಡಿದ್ದಾರೆ? ಚಾಪ್ಟರ್ಸ್ ನ ಪರ್ವ, ಭೀಷ್ಮ ಪರ್ವ, ದ್ರೋಣ ಪರ್ವ ಹಂಗಂತ ಸ್ಪ್ಲಿಟ್ ಮಾಡಿದ್ದಾರೆ. 18 ಪರ್ವ ಇದೆ. ಎಷ್ಟಿದೆ? 18 ಇದೆ. ಭಾಗವತದಲ್ಲಿ ಹೆಂಗೆ ಸ್ಪ್ಲಿಟ್ ಮಾಡಿದ್ದಾರೆ? ಸ್ಕಾಂದ. ಏನು? ಎಷ್ಟನೇ ಸ್ಕಾಂದ? 12 ಸ್ಕಾಂದ ಇದೆ. ಎಷ್ಟಿದೆ? 12 ಸ್ಕಾಂದಗಳು ಇದೆ ಭಾಗವತದಲ್ಲಿ. ಅದರಲ್ಲಿ 8th ಸ್ಕಾಂದ, ಅಷ್ಟಮ ಸ್ಕಂದದಲ್ಲಿ ಈ ಒಂದು ಲಕ್ಷ್ಮಿ ಆವಿರ್ಭವಿಸುವ ವಟನ ಇದೆ. ಹಾಲು ಸಮುದ್ರ ಮಥನ ಮಾಡಿದಾಗ ಲಕ್ಷ್ಮಿ ಹೊರಗೆ ಬಂದಿದ್ದಳು. ಸರಿಯಾ? ಆ ಲಕ್ಷ್ಮಿ ಬಂದ ವಿವರಣೆ, ಲಕ್ಷ್ಮಿ ಹೆಂಗ ಬಂದಳು, ಅವಳು ರೂಪ ಏನು ಅವಳು ರೂಪ ಸೌಂದರ್ಯ, ಅವಳೇನೇ ಅಲಂಕಾರ ಮಾಡಿದ್ದಳು, ಏನೇನು ತೌಡು ಹಾಕಿಂದಳು, ಹೆಂಗ ಮುಕ್ಕುತ್ತಿ ಹಾಕಿದ್ದಳು, ಹೆಂಗ ಚೈನ್ ಹಾಕಿದ್ದಳು, ಹೆಂಗ ಸೀರೆ ಮೇಲೆ ಒಂದು ಶಾಲು ಹೊಸಿ ತಿಂದಳು, ಹೆಂಗ ನಡೆದಳು, ಕೈಲಿ ಏನು ಹಾರ ಇಟ್ಟಿದ್ದಳು, ಆ ಹಾರದಲ್ಲಿ ಹೆಂಗ ಹೂಲ ಇತ್ತು ಮಾಲೈಲಿ, ಎಲ್ಲ ವರ್ಣನೆ ಮಾಡ್ತಾರೆ ವಾದಿರಾಜರು. ಆಮೇಲೆ ಏನ್ ವರ್ಣನೆ ಮಾಡಿದರು? ಅವಳಿಗೆ ಸ್ವಯಂವರ ನಡೀತು. ಸ್ವಯಂವರ ಅಂದ್ರೆ ಏನು? ಮ್ಯಾರೇಜ್ ಸೆಲೆಕ್ಷನ್ ನಡೀತಾ ಇತ್ತು. ಆಗ ಅವಳು ಒಂದು ದೇವತೆಗಳೆಲ್ಲ ನಿಂತಿದ್ರು ಮದುವೆ ಮಾಡ್ಲಕ್ಕ. ಎಲ್ಲ ನಿನ್ನಿருக்காங்க. ಲಕ್ಷ್ಮಿ. ಅಪ್ಪ ಲಕ್ಷ್ಮಿ என்ன பண்ணா? ಈ ಕಾಲ್ ದೋಷಗಳು ಏನದು? ಒಬ್ಬೊಬ್ಬರಲ್ಲಿ ಡಿಸ್ಕ್ವಾಲಿಫಿಕೇಶನ್ ಹೇಳ್ತಾ ಬಂದಳು. ಇವರಲ್ಲಿ ಇದಿಲ್ಲ, ಇವರಲ್ಲಿ ಹಿಂಗಿದ್ದಾರೆ, ಇವರು ಕೋಪಿಷ್ಟ್ರು, ಇವರು ದುಷ್ಟರು, ಹಿಂಗೆ ಹೇಳ್ತಾ ಇದ್ದಾರೆ. ಅಂದ್ರೆ ಯಾರ ಹೆಸರನ್ನೇ ಅಲ್ಲ. ಒಬ್ಬನಿಗೆ ಕೋಪ ಉಂಟು, ವರ್ಣನೆ ಮಾಡ್ತಾ ಇದ್ದಾರೆ. ಒಬ್ಬ ಮಾಮನವೇ ಕೊಂದ, ಒಬ್ಬ ತುಂಬಾ ಆಸೆ ಇಡದವ, ಹಿಂಗೆ ಹೇಳ್ತಾ ಬರ್ತಾರೆ. ಹೆಸರನ್ನೇ ಅಲ್ಲ. ಯಾತಕ್ಕೆ? ಅಂತಂದ್ರೆ ಒಂದು ಅಮ್ಮ ತನ್ನೋட ಮಕ್ಕಳೋட ತಪ್ಪನೆಲ್ಲ ಹೊರಗೆ ಹೇಳಾರ, பப்ளிக்கா போய் மணியில பெட்டு கொடாரு ಹೊರಗೆ ಹೋಗಿ என் பொண்ணு ಸೋಂಬೇರಿ, ಕಾಲಲ್ಲಿ ಬೆಳಿಗ್ಗೆ ಹೇಳವೇ ಎಲ್ಲಾರ, ಓದೇ ಬಳ್ಳಾದವಳಿಗೆ, ಅವಳಿಗೆ ಏನು ಅಡಿಗೆ ಏನು ಮನೇಲಿ ಕೆಲಸ ಬರದು, ಮನೇಲಿ ಓದು ಬರದು ಹೆಂಗಂತ ಹೇಳ್ತಾರ ಎಲ್ಲಾರಲ್ಲ. ಅದು ಮಾರಿ ಲೋಕ ಮಾತಾ ಯಾರು? ಮಹಾಲಕ್ಷ್ಮಿ ಅಂತ. ಅವಳು ದೇವತೆ ಹೇಳ್ತಿರುವಂತ ದೋಷಗಳನ್ನ ಹೇಳಿದಳು. ಹೆಸರೇ ಅಲ್ಲ. ಹೆಸರು ದೋಷಗಳು ಎದಕ್ಕೆ ಹೇಳಿದಳು ಅಂದ್ರೆ, ಇವರೆಲ್ಲ ದೋಷ ಇದೆ, ದೇ ಆರ್ ಆಲ್ ಕ್ವಾಲಿಫೈಡ್ ಇಲ್ಲ ನನ್ನ ಮದುವೆ ಮಾಡ್ಲಿಕ್ಕೆ. ಯಾರು ಮದುವೆ ಮಾಡ್ಲಿಕ್ಕೆ ಕ್ವಾಲಿಫೈಡ್? ದೇವರು ಒಬ್ಬನೇ. ಕುಂದಳ್ಳಷ್ಟಿಲ್ಲದ ಮುಕುಂದನೇ ತನಕೆಂದು ಇಂದಿರೆ ಪತಿಯ ನೆನೆದಳು ಅಂತ ವಾದಿರಾಜರು ಮಾಡಿದ್ದಾರೆ. ಇದು ಪಲ್ಲವಿ ಏನು? ಶೋಭಾಣ ವೆನ್ನೀರೆ ಸುರರೋಡು ಸುಭಗನಿಗೆ, ಶೋಭಾಣ ವೆನ್ನೀರೆ ಸುಗುಣರಿಗೆ, ಶೋಭಾಣ ವೆನ್ನೀರೆ ತ್ರಿವಿಕ್ರಮರಾಯಗೆ, ಶೋಭಾಣ ವೆನ್ನೀರೆ ಸುರಪ್ರಿಯೆ ಅಂತ ಪಲ್ಲವಿ. ಎಷ್ಟು ಪದ್ಯಗಳಿದೆ? 112 ಇದೆ. ಎಷ್ಟಿದೆ? 112. ಇದ್ರೊಂದು ಯೂನಿಕ್ನೆಸ್ ಇದೆ. ಯಾರಿಗೆ ತಿಳಿತೀಯಾ? ವಾದಿರಾಜರ ಲೈಫ್ ಏನು, ಇದರ ನಂಬರ್ಸ್ ಏನು, ಒಂದು ಕನೆಕ್ಷನ್ ಇದೆ. ಏನು? ವಾದಿರಾಜರು ಎಷ್ಟು ವರ್ಷ ಇದ್ರು ಬೃಂದಾವನ ಪ್ರವೇಶ ಮಾಡಿದ್ರು? ವಾದಿರಾಜ ಹೆಂಗ ಬೃಂದಾವನ ಒಳಗೆ ಹೋದ್ರು? ರಾಯರಂಗ ಹೋದ್ರು, ಶಸ್ತ್ರಯಾಗಿ ಹೋದ್ರು. ಎಷ್ಟು ವರ್ಷದಲ್ಲಿ ಹೋದ್ರು? 120 years. ಅವ್ರು ಎಷ್ಟು ವರ್ಷದಲ್ಲಿ ಸನ್ಯಾಸಾಶ್ರಮ ತಕೊಂಡ್ರು? 8 years. ಸೊ ಎಷ್ಟು ವರ್ಷ ಸನ್ಯಾಸಿಯ ಇದ್ದಿದ್ದಾರೆ? 120 minus 112. ಸೊ 112 years ಬಿಡದೆ ನಿತ್ಯ ಪೂಜೆ ಮಾಡಿದ ಪುಣ್ಯ, ಗ್ರಂಥ ಮಾಡಿದ ಪುಣ್ಯ, ತೀರ್ಥಯಾತ್ರೆ ಮಾಡಿದ ಪುಣ್ಯವನ್ನ ಲಕ್ಷ್ಮೀ ಶೋಭಾಣಲ್ಲಿ ಇಟ್ಟಿದ್ದಾರಂತ. ಹೆಂಗೆ? ಅವರು ಪುಣ್ಯ ಪೂರ ಎದಲ್ಲಿಟ್ಟಿದ್ದಾರೆ? ಲಕ್ಷ್ಮೀ ಶೋಭಾಣ. ಒಂದೊಂದು ಪಾದ್ಯ ಹೋದ ಅವ್ರು 1 ವರ್ಷ ಪುಣ್ಯ ನಮಗೆ ಕೊಡ್ತಾ ಬರೋರು. ಹಂಗೆ ಎಷ್ಟು ಗ್ರೇಟಾ?
ತಿಳ್ಕೊಂಡ್ರಾ? ಸೊ ಈ ಪದ್ಯದಲ್ಲಿ ಇದೆ. ಇನ್ನೊಂದು ಆಮೇಲೆ ಏನ್ ಹೇಳ್ತಾರೆ, ದೇವರ ಗುಣಗಳು ಹೇಳ್ತಾರೆ. ದೇವರು ಎಂತವ, ಅನಂತ ಕಲ್ಯಾಣ ಗುಣಗಳು, ದೇವರಲ್ಲಿ ದೋಷಗಳಿಲ್ಲ, ಏನೇನ್ ದೋಷ ಇಲ್ಲ ಅಂತ ಲಿಸ್ಟ್ ಮಾಡ್ತಾರೆ. ನಮ್ಗೆ ಏನಿದೆ, ನಮ್ಮ ಹತ್ರ ಇರೋ ಒಂದು ದೊಡ್ಡ ದೋಷ ಏನಿದೆ, ಕೋಪವಾ? ಸರಿ, ಇಲ್ಲ, ಹಸುವು. ಈಗ ಹೊರಗೆ ಹೋಗ್ಬೇಕು, ಐ ಕ್ಯಾನ್ ಟ್ರಾವೆಲ್ ಎನಿವೇರ್ ಇನ್ ದ ವರ್ಲ್ಡ್, ಓಕೆ, ಉಪವಾಸದಿಂದ ಪಾಸಿಬಲಾ? ಬೆಳಿಗ್ಗೆ ಹೊರಡಾವಳಿ ನಮ್ಗೆ ಎದು ಚಿಂತನೆ ಕಾಲೆಲ್ಲ கிளம்பும்போதே ವಾಟ್ ಈಸ್ ಅವರ್ ಥಾಟ್ ಆಲ್ ಅಬೌಟ್ ಊಟ. ವಾಟ್ ಈಸ್ ನೆಕ್ಸ್ಟ್, ವೇರ್ ಟು ಗೆಟ್ ಫುಡ್, ಎಲ್ಲಿ ಮಾಡಬೇಕು ನೆಕ್ಸ್ಟ್, அடுத்த ಬೇಡ ಊಟ ಇಲ್ಲಿ, ಇದೇ ತರ, ಕರೆಕ್ಟಾ? ಹಸುವು. ಇನ್ನೊಂದೇನು, ತುಂಬಾ ಊಟ ಮಾಡಿದ್ರೆ ಇನ್ನೊಂದು ಪ್ರಾಬ್ಲಮ್ ಏನು, ರೋಗ, ವಾಂತಿ disease, ವ್ಯಾಧಿಗಳು, ಆಯ್ತಾ? ಇನ್ನೊಂದು ಹುಟ್ಟೋದು ಸಾಯೋದು, ಇದೆಲ್ಲರಿಗೂ ಅಪ್ಲಿಕಬಲ್. ಇದೆಲ್ಲ ಯಾರಿಗೆ ಇಲ್ಲ? ಇಲ್ಲ. ಸರಿ, ಇನ್ನೊಂದು ಪಾಪ ನಮಗಿದೆ, ಪಾಪ ಪುಣ್ಯಗಳಿದೆಯಾ ದೇವರಿಗೆ ಪಾಪ ಪುಣ್ಯ ಎಂಬುದೇ ಇಲ್ಲ. ದೇವರಿಗೆ ಪಾಪ ಯಾತಕ್ಕಿಲ್ಲ, ಅದೆಲ್ಲ ವಾದಿರಾಜರು ಹೇಳ್ತಾರೆ. ನಾವು ಪಾಪನ ಪರಿಹಾರ ಮಾಡಿ ಹೋದ್ರೆ ಎಲ್ಲಿ ಹೋಗ್ತೇವೆ, ಎಲ್ಲಿ ಹೋಗಿ ಸ್ನಾನ ಮಾಡು ಅಂತ ಹೇಳ್ತಾರೆ. ಗಂಗಾ ನದಿ. ಗಂಗಾ ಎಲ್ಲಿ ಹುಟ್ಟಿಳು? ದೇವರೋಡ ಪಾದವು ಕಟ್ಟೆ ಬರಳಿಲಿ ಹುಟ್ಟಿದಳು. ಆ ಶಿವನೋಡ ತಾಳಂದ ಅವಳ ಪಾದಲ್ಲಿ ಹುಟ್ಟಿ ನೀರು ಹರಿತು ಭೂಮಿಲಿ ಬಿದ್ದು, ಆಗ ಬೆಳವಳಿ ಯಾರು ನಡುವಲಿ ತಾಂಗಿನ್ರು? ಶಿವನ್. ಎದಕ್ಕೆ ತಾಂಗಿನ ಶಿವನ್? ದೇವರೋಡ ಪಾದ ಜಲ ನಿರ್ಮಾಣ ಪಾದ ಜಲ ಅದು ತಲೆಗೆ ಹೋಗ್ಬೇಕು. ಅಂತ ಹೇಳಿ ಪುರಿഞ്ഞിತ್ಯಾ? ಹೆಂಗ ತಾಂಗಿನ್ರುತ್ಲಿ ಅದನ್ನು ದಬದಬ ಬಿತ್ತುಂತ ಆಕಾಶ ಗಂಗಾ. ಆ ಸ್ಪೀಡ್ ಭೂಮಿಲಿ ಬಿದ್ದರೆ ಭೂಮಿಯೇ ತಾಂಗ್ಲಾಗುತ್ತೆ, ಭೂಮಿ ಅಳಿஞ்சು ಹೋಗಿರೋದು. ಶಿವನ್ ತಾಂಗಿನ್ರು ಏನ್ ಮಾಡ್ಬಿಟ್ರುಂದ್ರೆ, ದೇವರೋಡ ನಿರ್ಮಾಲ್ಯ ತೀರ್ಥ ಕೆಳಗ ಬಿಡಬಾರದು ಅಂತ ಫುಲ್ ಗಂಗೆನ ಜಡೆಯಲ್ಲಿ ಇಟ್ಟು ನೋಡಿರುತ್ತೆ, ಫುಲ್ಲ ಒಂದು ಜೊಟ್ಟು ಕೆಳಗೆ ಬಿಡಲ್ಲ. ನಾವೇನ್ ಮಾಡ್ತೇವೆ, ತೀರ್ಥ ಹಾಕಿಂಬಾವಳಿಗೆ ಸಲ್ಲತ ಪ್ರೋಕ್ಷಣೆ ಮಾಡಿದ್ರೆ ನಮ್ಮ ಸುತ್ತಿಲ್ರ ಎಲ್ಲಾರ ಮೇಲೆ ಬಿಳುಕು ಹಂಗ ಮಾಡ್ತೇವೆ. ಶಿವನ ಹೆಂಗ ಮಾಡಿಂಡ್ರು, ಒಂದು ಜೊಟ್ಟು ನೀರು ಕೆಳಗ ಬಿಡಲಾಂಗ ಜಡೆಯಲ್ಲಿ ಇಟ್ಟು ಬಿಟ್ರು. ಆಮೇಲೆ ಏನಾಯ್ತು, ಭಗೀರಥ ಪ್ರಾರ್ಥನೆ ಮಾಡಿದ, ಅಯ್ಯೋ ಭೂಮಿಲಿ ನಮ್ಮ ಪಿತೃಗಳೆಲ್ಲ ಉದ್ಧಾರ ಆಗ್ಬೇಕು, ಈ ಗಂಗಾ ನದಿ ಬಂದು ಅವರ ಸ್ಪರ್ಶ ಮಾಡಬೇಕು, ಅವರ ಅಸ್ಥಿನ ನೀವು ಕೆಳಗ ಬಿಡ್ರಿ ಅಂತ ಶಿವಂತರಿ ಪ್ರಾರ್ಥನೆ ಮಾಡಿದ ಹೊರತು ಕೊಂಚ ಬಿಟ್ರು ಅಂತ ಫಿಲ್ಟರ್ ಮಾಡಿ, ಕೊಂಚ ಬಿಳಾ ನೀರೇ ಹೆಂಗ ಹಾರಿತ ಗಂಗೆ, ಪ್ರವಾಹವಾದ ಸಮುದ್ರ ಮಾರಿ ಇರೋದು ಗಂಗೆ, ಈಕ್ವಲ್ ಟು ಸಿ, ಅದು ಅಷ್ಟು ದೊಡ್ಡದು. ಸರಿ, ಅದರಿಂದ ದೇವರಿಗೆ ಪಾಪಂಬಾದ ಇಲ್ಲ ಅದೆಲ್ಲ ಹೇಳ್ತಾರೆ. ಆಮೇಲೆ ಏನ್ ಹೇಳ್ತಾರೆ, ದೇವರಿಗೆ ಮದುವೆ, ದೇವರನ್ನ ಮದುವೆ ಮಾಡಿದ್ರೆ ದೇವರು ಏನ್ ಮಾಡಿದರು, ಮೋಹಿನಿ ರೂಪವನ್ನು ತೆಗೆದಿರುತ್ತೆ. ಏನು, ಹೆಣ್ಣು ರೂಪ, ಮೋಹಿನಿ ಅವತಾರ, ಅದೆಲ್ಲ ವರ್ಣ ಬತ್ತ. ಆಗ ದೇವರಲ್ಲಿ ಏನು ದೋಷ ಇಲ್ಲ ಅಂತ ಹೇಳಿ, ದೇವರ ಗುಣಗಳನ್ನ ಹೇಳಿ, ದೇವರ ಮದುವೆಯನ್ನು ಹೇಳಿ, ಮೋಹಿನಿ ಅವತಾರವನ್ನು ಹೇಳಿ, ಇದೆಲ್ಲ ವಾದಿರಾಜರು ಹೇಳ್ತಾರೆ. ಸರಿಯಾ? ಇವರೋಡ ಇದು ಅಂಕಿತ ಏನು ಬರುತ್ತೆ? ವಾದಿರಾಜರ ಅಂಕಿತ ಏನು? ಅವ್ರ ಉಪಾಸನ ಮೂರ್ತಿ ಯಾರು? ಇಲ್ಲಿದೆ ನೋಡ್ರಿ, ಉಪಾಸನ ಮೂರ್ತಿ ಯಾರು? ಹಯಗ್ರೀವ. ಹಯಗ್ರೀವ ಮನೆ ಕನ್ನಡದಲ್ಲಿ ಹೆಂಗ ಹೇಳ್ತೇವು? ಹಯವದನ. ಹೆಂಗೆ? ಇನ್ನೊಂದು ನಾಮ ಏನು? ಹಯವದನ. ಅಂದ್ರೆ ಏನು? ಮುಖ. ಹಯ ಅಂದ್ರೆ ಏನು? ಹಾರ್ಸ್. ಕುದುರೆ ಮುಖ ಉಡವ ಅಂತ ಹಯವದನ ಅಂತ ಹೆಸರು. ಕುದುರೆ ಮುಖ ಇರುಬವಣೆ ಅಂತ ಅರ್ಥ. ಹಯವದನ ಅಂತ ಹೆಸರು. ಆ ಹಯವದನವೇ ಇವರಿಗೆ ಮುದ್ರೆ. ಸರಿನಾ? ಏನು ಫಲಶ್ರುತಿ ಹೇಳಿದ್ದಾರೆ, ಆಯುಷ್ಯ ಭವಿಷ್ಯ ದಿನದಿನಗೆ ಹೆಚ್ಚುವುದು, ನಿರಾಯಾಸದಿಂದ ಸುಖಿಪರು. ಆಯುಷ್ಯ ಅಂದ್ರೆ ಏನು? ಲೈಫ್ ಓಡ ಲೆಂತ್ ಎಷ್ಟು ದೊಡ್ಡದು, ದೀರ್ಘ ಆಯುಷ್ಯ, ಆರೋಗ್ಯ. ನಿರಾಯಾಸ ಅಂದ್ರೆ ಏನು? ಕಷ್ಟ ಇಲ್ಲ ಅಂತ ಸುಖವಾರದು, ಮದಿವಾಗೋದು, ಮೋಕ್ಷ ಎಲ್ಲನೇ ಕೊಡ್ತಾನ ದೇವರು ಅಂತ ವಾದಿರಾಜ ಹೇಳಿದ್ದಾರೆ. ಈ ವಾದಿರಾಜ ಲಕ್ಷ್ಮೀ ಶೋಭಾನಕ್ಕೆ ಇನ್ನೊಂದು ಮಹಿಮೆ ಇದೆ. ಅವ್ರೇನ್ ಮಾಡಿದ್ರು, ಈ ಗ್ರಂಥ ರಚನೆ ಮಾಡಿ, ಈ ರಚನೆಯನ್ನ ಇವರೇ ಮಾಡಲಿಲ್ಲ. ಏನಾಯ್ತು, ವಾದಿರಾಜರು ಓಣ ಬರದ ಇಲ್ಲ. ಏನು ಓಣ ಬರದಿಲ್ಲ? ಹೆಂಗ ಬರೆದ್ರು? ಇಂದು ಸ್ವಪ್ನದಲ್ಲಿ ಕೊಂಡಾಡಿಸಿಕೊಂಡ ಲಕ್ಷ್ಮೀಕಾಂತ ರಚಿಸಿದ ಪದವಿದು ಅಂತ ಹೇಳಿ ಸ್ವಪ್ನದಲ್ಲಿ ಲಕ್ಷ್ಮೀನಾರಾಯಣ ಹಯಗ್ರೀವ ದೇವರೇ ಬಂದು ವಾದಿರಾಜರು ಹೇಳಿರುಂತೆ. ಸ್ವಪ್ನದಿಂದ ಎದ್ದ ಮಲ ಅದನ್ನ ಹಂಗೆ ಬರೆದುಟ್ರು. ಅವ್ರಿಗೆ ಎಷ್ಟು ಸ್ಪಷ್ಟ ಇದೆ. ವಾದಿರಾಜರು ಯಾರು? ಅಡತ ಕಲ್ಪದಲ್ಲಿ ವಾಯುದೇವರು, ವಾವಿ ಸಮೀರ. ಈಗರ ವಾಯುದೇವರು ಅಡತ ಕಲ್ಪಲ್ಲಿ ಯಾರು? ಬ್ರಹ್ಮದೇವರು. ಈಗರ ವಾಯುರಾಜರು
ವಾಯುದೇವರ ಪದವಿಗೆ ಬರ್ತಾರೆ. ಸರಿಯಾ? அடுத்த ಸ್ವಪ್ನದಲ್ಲಿ ಹೇಳಿದ வாதிராஜர் ಪದ யாரு? ಏನದು? ಸ್ವಪ್ನದಲ್ಲಿ ದೇವರು ಹೇಳಿದ ಪದ ಅಂತ ಹೆಸರು ಇದಕ್ಕೆ ವಿಶೇಷ. ಓಕೆವಾ? ಇನ್ನೊಂದು, ಅವ್ರು ಹೇಳಿದ ಮೇಲೆ ಹೊರಗೆ ಬಂದ್ರು. ಅವ್ರ ಊರಲ್ಲಿ ಒಂದು ಮದುವೆ ಮನೆ ಇತ್ತು. ಆ ಮದುವೆ ಮನೆಯಲ್ಲಿದ್ದ ವಧು ವರ. ವಧು ಅಂದ್ರೆ ಯಾರು? ಹೆಣ್ಣು. ವರ ಅಂದ್ರೆ ಯಾರು? ಗಂಡು. ಮಾಪಿಳ್ಳಿ ಪುಣ್ಣು ಅಂತ ಹೇಳ್ತೇವಿಲ್ಲ. ಮಾಪಿಳ್ಳಿ ಎಂಬ ಅದಕ್ಕೇನು? ಹುಡುಗ. ಅದಕ್ಕೇನು ಸಂಸ್ಕೃತದಲ್ಲಿ? ವರ. ಹೆಣ್ಣು ಎಂಬ ಅದಕ್ಕೇನು? ವಧು. ವರಣ ಏನ್ ಮಾಡಿದ? ಹಾವು ಕಚ್ಚಿ ಸತ್ತೋಯ್ತ. ಮದುವೆ ಮನೆಯಲ್ಲಿಯೇ ಮದುವಾದ ಮೇಲೆ ಆ ಮನೆಯಲ್ಲಿ ಬಂದು ಒಂದು ಹಾವು ಕಚ್ಚಿ ಮದುವೆ ಹುಡುಗ ಸತ್ತೋಯ್ತ. ಆಗ ಈ ವಿಷಯ ಊರು ಪೂರೆಲ್ಲ ಅಳ್ತಾ ಇದ್ರು ಅಂತ, ಪಾಪ ಸ್ವಂತವರೆಲ್ಲ. ಆಗ ವಾದಿರಾಜರಲ್ಲಿ ಇದ್ರು. ವಾದಿರಾಜರನ್ನ ಎಲ್ಲ ಹೋಗಿ ಹೇಳಿದ್ರು, ಸಮರ ಆಯ್ತು ಅಂತ. ಮದುವೆ ಮನೆ ಒಳಗೆ ನುಗ್ಗಳಕ್ಕೂ ನೋಡಿರುಂತೆ. ಸನ್ಯಾಸಿಗಳು ಮದುವೆ ಇಂಥ மாதிரி ಸತ್ತೋರ್ ಮನೆಗೆ ಹೋಗಬಾರದು, ಮಡಿತನ ಹೋಗ್ಕೂಡುದು ಅಂದ್ರಂತೆ. ಇಲ್ಲ ನಾ ಬರ್ತಾನ ಅಂತ ಒಳಗೆ ಬಂದ್ಬಿಟ್ರು. ಬಂದು ಏನ್ ಮಾಡಿದ್ರು? ಲಕ್ಷ್ಮೀ ಶೋಭಾಣವನ್ನು ಹೇಳಿರಂತೆ. ಏನ್ ಹೇಳಿರು? ಲಕ್ಷ್ಮೀ ಶೋಭಾಣವನ್ನು ಹೇಳಿ ತೀರ್ಥವನ್ನ ಅಭಿಮಂತ್ರಣ ಮಾಡಿ ಆ ತೀರ್ಥವನ್ನ ತೆಳಚಿರು, ಪ್ರೋಕ್ಷಣ ಮಾಡಿದ್ರಂತೆ. ಏನಾಯ್ತು? ವಿಷ ಜಲ್ 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 ತಿಳಿದು ಸತ್ತೋದವ ಎದ್ದು ಕೂತುನುಟ. ಸತ್ತೋದವನೇ ಬದುಕಿಸಿದವರು ವಾದಿರಾಜರು ಲಕ್ಷ್ಮೀ ಶೋಭಾನದಿಂದ. ಅದರಿಂದ ಲಕ್ಷ್ಮೀ ಶೋಭಾನ ಹೇಳಿದರೆ ಆಯುಷ್ಯ ಭವಿಷ್ಯ ದಿನದನಗೆ ಹೆಚ್ಚುವುದು, ಬೆಳೀತಾ ಇದೆ ಆಯುಷ್ಯ ಅಂತ ಹೇಳಿ ಫಲಶ್ರುತಿಯನ್ನ ಹೇಳಿದ್ದಾರೆ. ಮದುವೆ ಮನೆಯಲ್ಲಿ ಈ ಪದ ಮಾಡಿದರೆ ಮದುಮಕ್ಕಳಿಗೆ ಮದಿಬಹುದು. ಇಲ್ಲಿ ವಿಶೇಷವಾಗಿ ಹೇಳುತ್ತಿದ್ರ ಮದುವೆ ಮನೆಯಲ್ಲಿ ನೋಡ್ತಾರ. ಲಕ್ಷ್ಮೀ ಶೋಭಾನ ಹೇಳ್ತಾರೆ, ನೋಡಿದಿರಾ? ಮದುವೆ ಮನೆಗೆ ಹೋದ್ರೆ ಮದುವೆ ಮಾತ್ರ ಹೇಳ್ಕೋದ್ರೆ ನಾವು ಮದುವೆ ಮನೆಗೆ ಹೋಗೋದಿಲ್ಲ. ಯಾಕಂದ್ರೆ ಅಮ್ಮ ಅಪ್ಪ ಬಿಡ್ತಾರೆ, ಅವ್ವ ತಾತ ಬಿಡ್ತಾರೆ, ನಮಗೆ ಲೀವ್ ಇಲ್ಲ. ನಾವು ಲಕ್ಷ್ಮೀ ಶೋಭಾನ ಎಲ್ಲಕ್ಕೆ ಚಾನ್ಸ್ ಇರೋದಿಲ್ಲ. ಮದುವೆ ಮನೆಗೆ ಮಾತ್ರ ಹೇಳ್ಕೊತಿಲ್ಲ. ಎಲ್ಲಿ ಹೇಳ್ಬೇಕು? ನಮ್ಮ ಮನೆಯಲ್ಲಿ ಹೇಳ್ಬೇಕು. ಯಾವಾಗ ಹೇಳ್ಬೇಕು? ದಿನಾಲು ಹೇಳ್ಬೇಕು. ದಿನಾಲು ಒಂದೊಂದು ಪದ್ಯ ಹೇಳ್ತಾ ಇದ್ದಾರೆ ಕೂಡ 3 months ಅಲ್ಲಿ ಕಂಪ್ಲೀಟ್ ಮಾಡ್ಬೋದು. ದಿನಾಲು 10 ಹೇಳ್ತಾ ಇದ್ದಾರೆ ಕೂಡ 10 days ಅಲ್ಲಿ ಕಂಪ್ಲೀಟ್ ಮಾಡಬಹುದು. ಸೊ ಎಷ್ಟು ಸಾಧ್ಯವೋ ಅಷ್ಟು ಪದ್ಮನಾಮ ಲಕ್ಷ್ಮೀ ಶೋಭಾನೆ ಹೇಳಬೇಕು. ತಲೆಕಂಡ್ರ? ಸೊ ಇದು ಕೂಡ ಇನ್ನು ಎಕ್ಸ್ಪ್ಯಾಂಡ್ ಮಾಡಿ ಡೀಟೈಲ್ಡ್ ನೋಡೋಣ ನಾವು ಆಕ್ಚುಯಲ್ ಕ್ಲಾಸ್ ಬರ ಆಮೇಲೆ. ಸೊ ಇದು ನಾವು ನೋಡಿದ್ದು 2 ಗ್ರಂಥ ಪರಿಚಯ. ಇನ್ನೂ 2 ಪ್ರಿಪೇರ್ ಮಾಡಿ ಬಂದಿದ್ದೆ. ನಾವು ನೆಕ್ಸ್ಟ್ ವೀಕ್ ನೋಡೋಣ. ಒಂದು ಹರಿಕಥಾಮೃತ ಸಾರ, ಇನ್ನೊಂದು ವಾದಿರಾಜ ವಿರಚಿತ ಶ್ರೀನಿವಾಸ ಕಲ್ಯಾಣ. ಸೊ ಅದು 2 ನಾವು ನೋಡೋಣ. ಸೊ ಇವತ್ತು ನಾವು ನೋಡಿದ್ದೇನು? ಲಕ್ಷ್ಮೀ ಶೋಭಾನ. ಯಾರು ಲಕ್ಷ್ಮೀ ಶೋಭಾನ ಬಗ್ಗೆ ಹೇಳ್ತೀರಿ? ಜಸ್ಟ್ ನೋಡಿ ಹೇಳಿರಾಯ್ತು. ಯಾರು ಹೇಳ್ತೀರಿ? ಜಸ್ಟ್ 4 or 5 points. ಜಸ್ಟ್ ಟ್ರೈ. ಗುರುಗಳೇ ನಾ ಟ್ರೈ ಮಾಡುವ ವರುಣ ವಿಎಸ್. ಇದು ಬಂದು ವಾದಿರಾಜ ತೀರ್ಥರು ಬರೆದ್ದು ಲಕ್ಷ್ಮೀ ಶೋಭಾನೆ. ವೆರಿ ಗುಡ್. ಅದು ಏನಂದ್ರೆ ಲಕ್ಷ್ಮೀ ದೇವಿ ಹೆಂಗ ಸಮುದ್ರ ಮಥನದಲ್ಲಿ ಬಂದರು ಅಂತ. ಆಮೇಲೆ ಶ್ರೀಹರಿ ಲಕ್ಷ್ಮೀನಾರಾಯಣ ವಿವಾಹಪತಿ ಆ ಕ್ವಾಲಿಟೀಸ್ ಅದೆಲ್ಲ ಭಾಗವತ ಅಷ್ಟಮ ಸ್ಕಂದದಿಂದ ಅದು ಅದರ ಎಕ್ಸೆನ್ಸ್. ಭಾಗವತ ಅಷ್ಟಮ ಸ್ಕಂದದಲ್ಲಿ ಕಥೆ ಬಂದಿದೆ. ಅದರ ಎಸೆನ್ಸ್ ನ ವಾದಿರಾಜರು ಹೇಳಿ ಕೊಟ್ಟಿದ್ದಾರೆ. ವೆರಿ ಗುಡ್. ಆಮೇಲೆ ಪದ್ಯದ ಒಂದು ಪಲ್ಲವಿ ಇದೆ, ಪ್ಲಸ್ 112 ಶ್ಲೋಕಾಸ್. ಆ ಫಲಶ್ರುತಿಯು ವಾದಿರಾಜರೇ ಬರೆದಿದ್ದು, ರಚನೆ ಮಾಡಿದ್ದಾರೆ. ರೈಟ್, ವೆರಿ ಗುಡ್. ಸೊ ಇದನ್ನ ವಾದಿರಾಜರು ಇಲ್ಲಿ ಇದರ ಫಲನ್ನ ಎಲ್ಲಿ ತೋರಿಸಿದರು? ಮಾಡಿ ತೋರಿಸಿದ್ದು. ಅದು ಆಯುಷ್ಯ, ಆರೋಗ್ಯ, ಐಶ್ವರ್ಯ, ಅದು ಫಲಶ್ರುತಿ, ಪ್ರಾಪತಿ ಎಲ್ಲ ಕೊಡ್ತು ಅಂತ ಹೇಳಿದ್ದಾರೆ. ಆ ಫಲಶ್ರುತಿ ಇದರ ಫಲಶ್ರುತಿ ಅವರೇ ಮಾಡಿ ತೋರಿಸಿರಲ್ಲ. ಮದುವೆ ಮನೆಯಲ್ಲಿ ಒಂದು ಮದುವೆ ಹುಡುಗನ್ನ ಬದುಕಿಸಿ ಇದರ ಫಲನ್ನ ಅವರೇ ತೋರಿಸಿಕೊಟ್ಟಿದ್ದಾರೆ. ವಾಯುರಾಜರು ಮಾಡಿಕೊಟ್ಟ ಲಕ್ಷ್ಮೀ ಶೋಭಾನೆ. ಸರಿಯಾ? ಸೂಪರ್, ವೆರಿ ಗುಡ್, ವೆರಿ ಗುಡ್ ವರ್ಣವಿ, ಚೆನ್ನಾಗಿದೆ. ಸೊ ಇಷ್ಟೇ, ಒಂದು 5 ನಿಮಿಷ ಪರಿಚಯ. ಒಂದೊಂದು ಗ್ರಂಥದ ಬಗ್ಗೆ ಮಾತಾಡ್ಲಿಕ್ಕೆ ಎಲ್ಲಾರು ಪ್ರಿಪೇರ್ ಮಾಡಿ. ಸರಿಯಾ? ಗ್ರಂಥ ಪರಿಚಯ ಅಂತ ಒಂದು ಮಾಡ್ರಿ. ಹರಿವಾಯು ಸ್ತುತಿ, ಯಂತ್ರೋದ್ಧಾರ ಕಣಮ ಸ್ತೋತ್ರ, ಗ್ರಂಥಮಾಲಿಕಾ ಸ್ತೋತ್ರ. ನಾವು ಇನ್ನೊಂದು ಕೂಡ ಮಾಡಿದೆವು, ವ್ಯಾಸರಾಜರು ಕೊಟ್ಟ ನವರತ್ನ ಯಾಪದಿಯ ಮಧ್ವ ಸಿದ್ಧಾಂತ ಪ್ರಮೇಯಗಳು. ಅದು ಕೂಡ ಒಂದು ಗ್ರಂಥ ಮಾಡಿಬಿಟ್ಟೆವು. ಆಮೇಲೆ ಈಗ ನಾವ್ 2 ನೋಡಿದ್ದೇವೆ. ಏನು? ಲಕ್ಷ್ಮೀ ಶೋಭಾನೆ, ಮಧ್ವನಾಮ. ಗುರುಗಳೇ, ಇವಾಗ ಒಂದು ವಿಡಿಯೋ ಮಾಡಿ ಕೊಡ್ಸರಿ ಅಂತ ಹೇಳಿರಲ್ಲ, ಅದ್ರಲ್ಲಿ ಗ್ರಂಥ ಪರಿಚಯ ಮಾಡ್ಬೋದಪ್ಪ. ನೀವೊಂದು 2 ಗ್ರಂಥ 3 ಗ್ರಂಥ ತಕೊಂಡು ಕೂಡ 10 minutes ಒಳಗೆ ಮಾತಾಡ್ಬೋದು. ಓಕೆ, ನಾವು ಈ 2 ಗ್ರಂಥ ಕೂಡ ತಕೊಂಬ. ಖಂಡಿತ. ಓಕೆ, ಸರಿಯಾ?
ಸರಿ, ಇದು ನೋಡಿ, ಇದೆಲ್ಲ ಅರ್ಥ ಆಯ್ತದ? ಕ್ವಶನ್ ಇದೆಯಾ? ಇಲ್ಲ ಸಂಧ್ಯಾ, ಸಹಾನ ಬಂದಿದ್ದಿ, ಬಾಮ ಸಹಾನ. ಇದ್ಯಾರು? ಆನಂದ್ ತೀರ್ಥ ಐಡಿಲಿ ನಮ್ಮ ಮದ್ವೇಶನ. ಆನಂದ ತೀರ್ಥಾಂಬ ಐಡಿ. ಆನಂದ ತೀರ್ಥಾಚಾರ್ಯ, ಧರ್ಮಪುರಿ. ಓ ಹಂಗೆ, ನೀ ಜಾಯಿನ್ ಮಾಡಿದ್ಯಪ್ಪ ಇವಾಗ ಮತ್ತು? ಹೌದು ಆಚಾರ್ಯ. ಸರಿ ಸರಿ ಸರಿ, ಓಕೆ. ಮೊದಲ ತಾನೇ ಬಂದಿದ್ದಿ, ಓಕೆ ಬಾಪ. ಸರಿ. ಆಮೇಲೆ ಪ್ರಹ್ಲಾದ್, ಚಿನ್ಮಯಿ, ಕೌಶಿಕ್, ಪೂರ್ಣಶ್ರೀ, ವೈಭವ್ ಕೃಷ್ಣ. ಇದು ಡೌಟ್ ಇದೆಯಪ್ಪ? ರೇಣುಕಾದೇವಿ ಬರ್ದಿದ್ದಾನೆ. ರೇಣುಕಾದೇವಿ, ನೋಡಿದಮ್ಮ ನೋಡಿದ್ದೀನಿ. ಇದು ಡೌಟ್ ಇದೆಯಾ? ಸರಿ ಸರಿ. ಗುರುಗಳೇ ವಿಡಿಯೋ ಫ್ಯೂ ಡೇಸ್ಲಿ ಕಳಿಸ್ತೀನಿ, ನಂಗೆ ಕೋಲ್ಡ್ ಆಯ್ತು ಇದ್ರಿಂದ. ಅವಸರವೇ ಇಲ್ಲಮ್ಮ, ಮಾಡಿ ಒಬ್ಬೊಬ್ಬರ ಕಲ್ಸ್ರಿ. ಓಕೆ ಗುರುಗಳೇ. ಅದು 1 by 1 ಅಪ್ಲೋಡ್ ಮಾಡೋಣ ನಾವು. ಯಾಕಂದ್ರೆ ಕ್ಲಾಸ್ಲಿ ಯಾರಾದ್ರೂ ಸಮ್ ಟೈಮ್ಸ್ ಕ್ಲಾರಿಟಿ ಇರೋದಿಲ್ಲವಲ್ಲ, ಸೊ ದಟ್ಸ್ ವೈ. ಓಕೆವಾ? ಓಕೆ ಗುರುಗಳೇ. ಸೊ ಸಂಧ್ಯಾ ಅರ್ಥ ಆಗತ್ತೆಯಮ್ಮ? ನಾ ಕನ್ನಡದಲ್ಲಿ ಮಾತಾಡ್ತಾನ ಪ್ರತಿ. ಪೂರ್ತಿದಾನೆ. ಓಕೆ, ಯೂಸ್ ಟು ಬಿ ಅನಿಸ್ತಾನೆ ಈಗ. ಓಕೆ, ಗುಡ್. ಓಕೆಪ್ಪ. ಸರಿ, ಎಲ್ಲರಿಗೂ ಕೂಡ ಇವತ್ತು ನೋಡಿದ ಈ ಒಂದು 2 ಗ್ರಂಥ ಪರಿಚಯವನ್ನ ಸಮಸ್ತ ಗುರುಗಳ ಅಂತರ್ಯಾಮಿಯಾದ ಭಾರತೀಯ ರಮಣ ಮುಖ್ಯ ಪ್ರಾಣ ಅಂತರ್ಗತ ಗೋಪಾಲಕೃಷ್ಣ ಪಾದಾರವಿಂದಗಳಲ್ಲಿ ಸಮರ್ಪಣೆ ಮಾಡೋಣ. ಎಲ್ಲ ಗೋಕುಲಾಷ್ಟಮಿ ಚೆನ್ನಾಗ್ ಮಾಡಿದ್ರಾ? ಮಾಡಿದೆ ಕೊಟ್ಟಂಗ ಅರ್ಗೆ ಬಿಟ್ರ? ಬಿಟ್ಟೆ. ಅರ್ಗೆ ಬಿಟ್ರಾಯ್ತು. ನಿನ್ನ ಕೃಷ್ಣನಿಗೆ ಅರ್ಘ್ಯ, ಆಮೇಲೆ ಚಂದ್ರನಿಗೆ ಅರ್ಘ್ಯ ಬಿಟ್ಟಿದ್ದೀರ ಎಲ್ಲಾರು? ಬಿಟ್ಟೆ. ಬಿಡಬಾರದು. ನಾನ್ ಮತ್ತೆ ರಿಪೀಟ್ ಮಾಡೋದಿಲ್ಲ. ನಾವು ಏವೇನ ಹಬ್ಬಗಳು ಕವರ್ ಮಾಡಿದ್ದಾನೆಯೋ, ಐ ಆಮ್ ಅಸ್ಯೂಮಿಂಗ್ ದಟ್ ಯು ಆರ್ ಆಲ್ ಡೂಯಿಂಗ್ ಅಂಡ್ ಫಾಲೋಯಿಂಗ್ ಇಟ್. ಓಕೆವಾ? ಅದರಿಂದ ನಾವು ಕೇಳೋದಿಲ್ಲ ಈಗ. ಹೊಸಾದ ಬರೋದ್ ಮಟ್ಟ ಕವರ್ ಮಾಡ್ತಾ ಇದ್ದಾನೆ. ಏನೇನ್ ಕವರ್ ಮಾಡಿದ್ದೇವೋ ಅದೆಲ್ಲ ಹಂಗೆ ಮಾಡ್ತಾ ಬರ್ಬೇಕು. ಹಬ್ಬ ಬರಾವೇಳೆ ಯು ಹ್ಯಾವ್ ಟು ಆ ವಿಡಿಯೋನ ತೆಗೆದು ರಿವೈಸ್ ಮಾಡಿಲ್ರಿ, ಆ ಹಬ್ಬನ ಬಿಡದೆ ಮಾಡ್ತಾ ಬನ್ರಿ, ಆರ್ಗ್ಯ ಮಂತ್ರ ಎಲ್ಲ ಹೇಳ್ರಿ, ಪ್ರಾಕ್ಟೀಸ್ ಮಾಡಿಲ್ರಿ. ಸರಿಯಾ? ಎಲ್ಲರಿಗೂ ಒಳ್ಳೇದಾಗಲಿ, ಎಲ್ಲರಿಗೂ ಆಶೀರ್ವಾದ. ಗುರುಗಳೇ, ಹೇಳಮ್ಮ. ಅನಂತ ವ್ರತ ಆ ವಿಡಿಯೋ ಅನಂತವ್ರತ ಮಾಡೋಣಪ್ಪ. ಅನಂತವ್ರತನ ಕ್ಲಾಸ್ ತೆಗಿಲವಲ್ಲ, ತೆಗ್ದಾನೆಯಾ? ಅನಂತವ್ರತನ ತೆಗೆದು ಅನ್ನಿಸ್ತಾನಲ್ಲ ಒಂದು ಅನಂತವ್ರತನ ಕವರ್ ಮಾಡಿದ್ದೆವು ಒಂದ್ಸಾರಿ. ಕವರ್ ಮಾಡಿದೀವಿ ಹೋದ ವರ್ಷ ಮಾಡ್ಬಿಟ್ಟಿರು. ಹೌದು. ಆಕ್ಚುಲಿ ಅಲಂಕಾರ ಪಂಥಿ ಹೋಯ್ತು ಎಲ್ಲಾರನ್ನ ಒಂದು ವಿಡಿಯೋ ಕಾಲ್ ಮಾಡ್ಬೇಕು ಅಂತಿದ್ದೆ. ಅಲಂಕಾರ ಪಂಥಿಯಿಂದ ಹೊರಗೆ ಬಂದ ಮೇಲೆ ಗೊತ್ತಿಲ್ಲ ಸರಿಯಾ. ಅದರಿಂದ ಇವತ್ತು ಎಲ್ಲರಿಗೂ ಆಶೀರ್ವಾದ ಮಾಡ್ತಾನೆ ರಾಘವೇಂದ್ರ ಅಂತರ್ಯಾಮಿಯಾದ ಪರಮಾತ್ಮ. ಎಲ್ಲರಿಗೂ ಆಯುಳ ಆರೋಗ್ಯವನ್ನು ಕೊಟ್ಟು ಎಲ್ಲ ಓದು ಬರ್ಲಿ, ಒಳ್ಳೆ ಜ್ಞಾನವನ್ನು ಬರ್ಲಿ ಅಂತ ಆಶೀರ್ವಾದವನ್ನು ಮಾಡ್ತಾನೆ. ಎಲ್ಲರಿಗೂ ಭಗವಂತ ಅನುಗ್ರಹವಾಗಲಿ ಅಂತ ಪ್ರಾರ್ಥನೆ ಮಾಡಿದ್ದಾನಪ್ಪ. ಹರೇ ಶ್ರೀನಿವಾಸ. ಹರೇ ಶ್ರೀನಿವಾಸ. ಹರೇ ಶ್ರೀನಿವಾಸ. ಹರೇ ಗುರುಗಳೇ. ಹರೇ ಶ್ರೀನಿವಾಸ ಗುರುಗಳೇ. ಭಾರ್ಗವೇನು